ಎಲ್ರಿಗೂ ನಮಸ್ಕಾರ. ಎಸ್, ಸೊ ನಾನು ನಿಮ್ಮ ಹೋಸ್ಟ್ ರಂಜಿತ್ ಮಂಗಳೂರು. ಸೊ ಎಲ್ರು ಕೂಡ ಈ ಒಂದು ಕಾರ್ಯಕ್ರಮ, ಸೊ ನಿಮ್ಮ ಸ್ನೇಹಿತರ ಒಂದು ಇನ್ವಿಟೇಷನ್ ಮುಖಾಂತರ ಇವತ್ತು ಈ ಒಂದು ಕಾರ್ಯಕ್ರಮ ಬಂದಿದ್ದೀರಾ. ಸೊ ಎಲ್ಲರನ್ನು ಕೂಡ ನನ್ನ ಸಂಸ್ಥೆಯ ಪರವಾಗಿ ಸೊ ಎಲ್ಲರನ್ನು ಕೂಡ ಒಂದು ಅದ್ದೂರಿಯಾದ ಒಂದು ಸ್ವಾಗತ ಮಾಡ್ತಾ ಇದ್ದೇನೆ. ಸೊ ನಿಮ್ಮೆಲ್ಲರ ಜೋರಾದ ಒಂದು ಚಪ್ಪಲ ಮುಖಾಂತರ ಸೊ ವೆಲ್ಕಮ್ ಯು ಆಲ್ ಟು ದಿಸ್ ವಂಡರ್ಫುಲ್ ಪ್ರೋಗ್ರಾಮ್. ಎಸ್, ಸೊ ಫಿಸಿಕಲ್ ಆಗಿ ನೀವು ಕ್ಲಾಪ್ ಕೊಡಬಹುದು ಅಥವಾ ಪಕ್ಕದಲ್ಲಿ ನಿಮ್ಮ ಫೋನ್ ನಲ್ಲಿ ಒಂದು ಕ್ಲಾಪಿಂಗ್ ಸಿಂಬಲ್ ಇರುತ್ತೆ. ಆ ಒಂದು ಕ್ಲಾಪಿಂಗ್ ಮುಖಾಂತರ ಈ ಒಂದು ಕ್ಲಾಪ್ ಮುಖಾಂತರ ಸೊ ನೀವು ಕ್ಲಾಪ್ ಮಾಡಬಹುದು, ಅವ್ರು ನೀವು ಫಿಸಿಕಲ್ ಆಗಿ ಕ್ಲಾಪ್ ಮಾಡಬಹುದು. ಎಸ್, ಓಕೆ, ಫೈನ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಎಲ್ರು ಕೂಡ ನಿಮ್ಮ ಸುಂದರವಾದ ಮುಖವನ್ನು ತೋರಿಸ್ಬೇಕು, ಅದ್ರ ಜೊತೆಗೆ ಸ್ಮೈಲ್ ಕೂಡ ಇರ್ಬೇಕು. ಸೊ ಎಲ್ರು ವಿಡಿಯೋ ಆನ್ ಮಾಡಿದಿರಾ? ಎಸ್, ವಾವ್ ವಾವ್, ವಂಡರ್ಫುಲ್. ಸೊ ಎಲ್ಲರನ್ನು ಕೂಡ ಒನ್ಸ್ ಅಗೇನ್ ವೆಲ್ಕಮ್ ಮಾಡ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ. ಆಲ್ ಓವರ್ ಫ್ರಮ್ ಕರ್ನಾಟಕ ಹಾಗೂ ಬೇರೆ ರಾಜ್ಯದಿಂದ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಡಿಜಿಟಲ್ ಕಾರ್ಯಕ್ರಮದಲ್ಲಿ ಈ ಒಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ಕೂಡ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಸೊ ಅದೇ ರೀತಿ ಸೊ ಈ ಒಂದು ಡಿಜಿಟಲ್ ಕಾರ್ಯಕ್ರಮ ಆದ ಕಾರಣ ಸೊ ಪ್ರತಿಯೊಬ್ಬರು ಕೂಡ ತಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನ ವಿಡಿಯೋ ಆನ್ ಮಾಡ್ಬಿಟ್ಟು ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕು. ಸೊ ಅದೇ ರೀತಿ ಡಿಜಿಟಲ್ ಕಾರ್ಯಕ್ರಮ ಆದ ಕಾರಣ ಪ್ರತಿಯೊಬ್ಬರ ಹತ್ರ ನಿಮ್ಮ ಹತ್ರ 1 ಗಂಟೆ ಕಾಲ ಬರುವ ಹಾಗೆ ನಿಮ್ಮ ವೈಫೈ ಅಥವಾ ಇಂಟರ್ನೆಟ್ ಅನ್ನು ಸೊ ಅಷ್ಟು ಬರುವ ಹಾಗೆ ಸೊ ನೋಡ್ಕೊಳ್ಳಿ. ಸೊ ಅದೇ ರೀತಿ ಡಿಸಿಪ್ಲಿನ್ ಅನ್ನು ಮೇಂಟೈನ್ ಮಾಡಿ, ಏಕೆಂದ್ರೆ ದಿಸ್ ಇಸ್ ಅ ಡಿಜಿಟಲ್ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಲೇಡೀಸ್ ಅಂಡ್ ಆಲ್ಸೋ ಜೆಂಟ್ಸ್ ಕೂಡ ಇವತ್ತು ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಹಾಗೆ ಪ್ರತಿಯೊಬ್ಬರ ಹತ್ರ ರಿಕ್ವೆಸ್ಟ್, ದಯವಿಟ್ಟು ಒಂದು ಕಡೆಯಲ್ಲಿ ಜಾಗದಲ್ಲಿ ಕೂತ್ಕೊಂಡು ಸೊ ಸರಿಯಾದ ಒಂದು ನೀಟ್ ಆದ ಡ್ರೆಸ್ ಕೋಡ್ ಅನ್ನು ನೀವು ಮೇಂಟೈನ್ ಮಾಡಿ. ಓಕೆ, ಫೈನ್ ಸ್ನೇಹಿತರೆ. ಸೊ ಈ ಒಂದು ಕಾರ್ಯಕ್ರಮ ವೆಲ್ನೆಸ್, ಸೊ ಆರೋಗ್ಯದ ಬಗ್ಗೆ. ಸೊ ಆರೋಗ್ಯ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಎಲ್ರಿಗೂ. ಎಸ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪ್ರತಿಯೊಬ್ಬರು ಕೂಡ ಗೊತ್ತಿದೆ. ಐ ನೋ ಇವತ್ತು ಲಾಕ್ ಡೌನ್ ಆಗಿ ಇವತ್ತು ಮನೆಯಲ್ಲೇ ಕೂತಿದ್ದೀರಾ. ಎಸ್ ನೋ, ಯಾತಕ್ಕೋಸ್ಕರ ಲಾಕ್ ಡೌನ್ ಆಗಿದೆ ಪ್ರತಿಯೊಬ್ಬರು ಕೂಡ ಗೊತ್ತಿದೆ. ಎಸ್ ನೋ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದಿಂದ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಲಿ. ಸೊ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಆಗ್ಬೇಕಾದ್ರೆ ಸೊ ನಮ್ಮ ದೇವರ ಒಂದು ಆಶೀರ್ವಾದ ಬೇಕೇ ಬೇಕು. ಸೊ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಪ್ರತಿಯೊಬ್ಬರ ಹತ್ರ ನಿಮ್ಮ ಇಷ್ಟಾರ್ಥ ದೇವರ ಹತ್ರ ಒಂದು 30 ಸೆಕೆಂಡ್ಗಳ ಪ್ರಾರ್ಥನೆ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಎಸ್, ಸೊ ಸ್ನೇಹಿತರೆ, ಆಲ್ರೆಡಿ ನಿಮ್ಗೆ ಗೊತ್ತಿದೆ ಇವತ್ತು ಆರೋಗ್ಯದ ಬಗ್ಗೆ, ವೆಲ್ನೆಸ್ ಬಗ್ಗೆ. ವೆಲ್ನೆಸ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಾವೆಲ್ಲರೂ ಇವತ್ತು ಆರೋಗ್ಯವಾಗಿದ್ದೀವಿ. ಸೊ ಅದೇ ಆರೋಗ್ಯವನ್ನು ಮುಂದೆ ಇದೇ ರೀತಿ ಕಾಪಾಡ್ಕೊ ಹೋಗ್ಬೇಕಾದ್ರೆ ಸೊ ನಮ್ಮ ಹತ್ರ ಕೂಡ ಅದೇ ರೀತಿ ಆರೋಗ್ಯ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವು ವೆಲ್ನೆಸ್ ಅಂತ ಕರಿತೀವಿ. ಎಸ್ ಸರ್. ಸೊ ಎಷ್ಟು ಜನಕ್ಕೆ ವೆಲ್ನೆಸ್ ಅಲ್ಲಿ ಇರ್ಲಿಕ್ಕೆ ತುಂಬಾ ಇಷ್ಟಪಡ್ತೀರಾ? ನಾಟ್ ಇಲ್ನೆಸ್, ವೆಲ್ನೆಸ್. ಕ್ಯಾನ್ ಯು ರೇಸ್ ಯುವರ್ ಹ್ಯಾಂಡ್ಸ್? ವಾವ್, ವಂಡರ್ಫುಲ್. ಎಸ್, ಸೊ ಎಲ್ರು ಕೂಡ ಆರೋಗ್ಯವಾಗಿರ್ಬೇಕಂತ ಬಯಸ್ತಾ ಇದ್ದೀರಾ. ಎಸ್ ನೋ. ಸೊ ಅದೇ ರೀತಿ ನಮ್ಮ ಕಂಪನಿ ಇವತ್ತು ಜನರಿಗೆ ಆರೋಗ್ಯವನ್ನು ಕೊಡ್ತಾ ಇದೆ. ಸೊ ಲೆಟ್ ಅಸ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ನಮ್ಮ ಕಂಪನಿ ಇಂಡಸ್ ವಿವಾ ಹೆಲ್ತ್ ಸೈನ್ಸಸ್ ಪ್ರೈವೇಟ್ ಲಿಮಿಟ್ ಬೆಂಗಳೂರು. ಸೊ ನಮ್ಮ ಕಂಪನಿಗೆ ಒಂದು ಜೋರಾದ ಒಂದು ಡಿಜಿಟಲ್ ಕ್ಲಾಪ್ ಆರ್ ಫಿಸಿಕಲ್ ಕ್ಲಾಪ್ ಮುಖಾಂತರ ಸೊ ಒಂದು ಧನ್ಯವಾದ ತಿಳಿಸಬೇಕು. ಯಾಕೆಂದ್ರೆ ಇವತ್ತು ನಮ್ಮ ಸಂಸ್ಥೆ ಇವತ್ತು ಒಂದು ಅದ್ಭುತವಾದ ಪ್ರಾಡಕ್ಟ್ ಬಗ್ಗೆ, ದಟ್ ಈಸ್ ಐ ಕೇರ್. ಸೊ ಐ ಕೇರ್ ಎಸ್ಪೆಷಲಿ ನಮ್ಮ ಸಂಸ್ಥೆ ಎಸ್ಪೆಷಲಿ ಲೇಡೀಸ್ಗೋಸ್ಕರ ಒಂದು ಅದ್ಭುತವಾದ ಒಂದು ಪ್ರಾಡಕ್ಟ್ ಅನ್ನು ಫಾರ್ಮುಲೇಟ್ ಮಾಡಿ ಇವತ್ತು ಮ್ಯಾನುಫ್ಯಾಕ್ಚರ್ ಮಾಡಿ ಇವತ್ತು ಲೇಡೀಸ್ ಎಸ್ಪೆಷಲಿ ಲೇಡೀಸ್ಗೋಸ್ಕರ ಇವತ್ತು ಕೊಡ್ತಾ ಇದೆ. ಅದ್ರ ಹೆಸರು ಬಂದ್ಬಿಟ್ಟು ದಟ್ ಈಸ್ ಐ ಕೇರ್. ಸೊ ಎಲ್ರು ಕೂಡ ನಿಮ್ಗೆ ಇನ್ವಿಟೇಷನ್ ಬಂದಿರಬಹುದು, ಐ ಕೇರ್ ಅಂತ. ಸೊ ಏನಿದು ಐ ಕೇರ್? ಸೊ ಯಾರಿಗೋಸ್ಕರ ಈ ಒಂದು ಐ ಕೇರ್? ಎಸ್ಪೆಷಲಿ ಲೇಡೀಸ್ಗೆ ಯಾಕೋಸ್ಕರ? ವೆದರ್ ಇಟ್ ಈಸ್ ಅ ಮೆಡಿಸಿನ್? ನೋ, ಇಟ್ಸ್ ನಾಟ್ ಅ ಮೆಡಿಸಿನ್. ಸೊ ಸ್ನೇಹಿತರೆ, ಈ ಒಂದು ಐ ಕೇರ್ ಎಸ್ಪೆಷಲಿ ಲೇಡೀಸ್ಗೋಸ್ಕರ. ಯಾಕಂದ್ರೆ ಲೇಡೀಸ್ ಎಲ್ಲರನ್ನು ಕೂಡ ಕೇರ್ ಮಾಡ್ತಾ ಇದ್ದಾರೆ. ಎಸ್ ನೋ. ವೆದರ್ ಇಟ್ ಈಸ್ ಹೌಸ್ ವೈಫ್ ಆಗ್ಲಿ, ಸಿಸ್ಟರ್ ಆಗ್ಲಿ, ತಾಯಿ ಆಗ್ಲಿ, ಅಥವಾ ಸೊ ಯಾರೇ ಆಗ್ಲಿ, ನಮ್ಮ ಒಂದು ಫ್ಯಾಮಿಲಿಯ ಒಂದು ಕೇರ್ ತಗೊಳ್ಳೋರು ಲೇಡೀಸ್, ಹೆಂಗಸರು, ಹೌದಲ್ವಾ? ಬಟ್ ಅವ್ರ ಬಗ್ಗೆ ಕೇರ್ ತಗೊಳ್ಳಿಕ್ಕೆ ಯಾರು ಇಲ್ಲ. ಸೊ ಅದನ್ನು ಯೋಚನೆ ಮಾಡಿ ಇಟ್ಕೊಂಡು ಇವತ್ತು ನಮ್ಮ ಸಂಸ್ಥೆ ಎಸ್ಪೆಷಲಿ ಇವತ್ತು ಲೇಡೀಸ್ಗೆ
ಸಾಕಷ್ಟು ಅವರು ಆರೋಗ್ಯದ ಸಮಸ್ಯೆ ಇರುತ್ತೆ. ಸೊ ಆ ಒಂದು ಆರೋಗ್ಯದ ಸಮಸ್ಯೆಯನ್ನು ಮೈಂಡ್ ಅಲ್ಲಿ ಇಟ್ಕೊಂಡು ಜನರಿಗೆ ಇವತ್ತು ಒನ್ ಆಫ್ ದ ಬೆಸ್ಟ್ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಇವತ್ತು ಪ್ರಾಡಕ್ಟ್ ಇವತ್ತು ಕೊಡ್ತಾ ಇದ್ದಾರೆ, ದಟ್ ಈಸ್ ಐ ಕೇರ್. ಸೊ ಹಾಗೇನೆ ಇವತ್ತು ಐ ಕೇರ್ ಬಗ್ಗೆ ಎಕ್ಸ್ಪ್ಲನೇಷನ್. ಸೊ ಏನಿದೆ ಐ ಕೇರ್, ಸೊ ಯಾವ ರೀತಿ ಇದನ್ನು ಯೂಸ್ ಮಾಡಬೇಕು, ಸೊ ಏನೇನು ಬೆನಿಫಿಟ್ ಇದೆ, ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇವತ್ತು ಡಾಕ್ಟರ್ ಶ್ರೇಯಸ್ ನಮ್ ಜೊತೆ ಇದ್ದಾರೆ. ಸೊ ಅವ್ರ ಬಗ್ಗೆ ಕಿರು ಪರಿಚಯ. ಸೊ ಡಾಕ್ಟರ್ ಶ್ರೇಯಸ್ ಬೇಸಿಕಲಿ ಅವರು ಒಂದು ಉಡುಪಿ ಅವರು, ಈಸ್ ಬೇಸಿಕಲಿ ಸೆಟಲ್ ಇನ್ ಬ್ಯಾಂಗ್ಳೂರು. ಈಸ್ ಅ ಕನ್ಸಲ್ಟೆಂಟ್ ಆಯುರ್ವೇದಿಕ್ ಸ್ತ್ರೀರೋಗ ತಜ್ಞ ಹಾಗೂ ಪ್ರಸೂತಿ ತಂತ್ರ. ಅದೇ ರೀತಿ ಕಳೆದ 10 ವರ್ಷದಿಂದ ಅವರು ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಅಸೋಸಿಯೇಟ್ ಪ್ರೊಫೆಸರ್ ಅಂಡ್ ಪೋಸ್ಟ್ ಗ್ರಾಜುಯೇಟ್ ಗೈಡ್ ಇನ್ ಪ್ರಸೂತಿ ತಂತ್ರ ಹಾಗೂ ಸ್ತ್ರೀರೋಗ ತಜ್ಞರಾಗಿದ್ದಾರೆ. ಅದೇ ರೀತಿ PhD ಇನ್ ಆಯುರ್ವೇದಿಕ್ ಸ್ತ್ರೀರೋಗ ತಜ್ಞ ಹಾಗೂ ಗೈನಕಾಲಜಿ. ಅದೇ ರೀತಿ ಇವರು ಸ್ತ್ರೀರೋಗ ಶಾಸ್ತ್ರ ಹಾಗೂ ಸ್ತ್ರೀರೋಗ ತಜ್ಞ ಹಾಗೂ ಪ್ರಸೂತಿ ಶಾಸ್ತ್ರದ ಬಗ್ಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಸೆಮಿನಾರ್ ಅನ್ನು ಕೂಡ ಕಂಡಕ್ಟ್ ಮಾಡಿದ್ದಾರೆ. ಅದೇ ರೀತಿ ಸಾಕಷ್ಟು ಇದ್ರ ಬಗ್ಗೆ ಪ್ರಸೂತಿ ಶಾಸ್ತ್ರ ಹಾಗೂ ಸ್ತ್ರೀರೋಗ ತಜ್ಞದ ಬಗ್ಗೆ ಹಲವಾರು ರಿಸರ್ಚ್ ಅನ್ನು ಮಾಡಿ ಇಂಟರ್ನ್ಯಾಷನಲ್ ಜರ್ನಲ್ ಅಲ್ಲಿ ಇವರು ಪಬ್ಲಿಷ್ ಕೂಡ ಆ ಒಂದು ಬಗ್ಗೆ ಪಬ್ಲಿಷ್ ಕೂಡ ಮಾಡಿದ್ದಾರೆ. ಅಂತ ಗ್ರೇಟ್ ವ್ಯಕ್ತಿ, ಗ್ರೇಟ್ ಸ್ಪೆಷಲಿಸ್ಟ್ ಇವತ್ತು ನಮ್ ಜೊತೆ ಇದ್ದಾರೆ. ಸೊ ಐ ವುಡ್ ಲೈಕ್ ಟು ವೆಲ್ಕಮ್, ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ವೆಲ್ಕಮ್ Dr. Shreyas from Bangalore. Welcome to the screen. Thank you so much, Ranjit. Yes. Hello everybody, Matarekla Namaskara. At Yedde Tulu Barpuji Pandala and Manage Malpwe. I would love to interact with Tulu because I've learned most of you all are from Mangaluru, Dakshina Kannada, Udupi, etc. So it is my pleasure being with you all today in this evening. So yes, thank you Ranjit for your beautiful introduction. And let's start the learning process of eye care. Was it okay, audio, video? Yes, sir. Perfect. Okay. Is my screen visible? Visible, sir. Go ahead. So I welcome you all on behalf of Indus Viva. We all are one family and we are here today to learn more about eye care, that is celebrating womanhood. So now ನೋಡಿದಾಗ ಒಂದು ರಂಜಿತ್ ಆಲ್ರೆಡಿ ಹೇಳಿದ್ರು that women ಗೆ ಕೇರ್ ಕೊಡ್ಲಿಕ್ಕೆ ಯಾರಿದ್ದಾರೆ ಅಂತ, because she looks after the whole system. She takes care of her family, she takes care of her society. ಪ್ರತಿಯೊಂದನ್ನು ತಾನ್ ನೋಡ್ಕೊಳ್ತಾ ತಮ್ಮ ಹೆಲ್ತಿನ ಬಗ್ಗೆ ನೋಡ್ಕೊಳ್ಳೋದಕ್ಕೆ ಆಕೆಗೆ ಒಂದು ಅವಕಾಶ ಇರೋದಿಲ್ಲ. ಸೊ ನಮ್ಮ ಮೇನ್ ಮೋಟೋ ಇರೋದೇನು, ಟು ಮೇಂಟೈನ್ ಹರ್ ಹೆಲ್ತ್ ಆರ್ ಟು ಟೇಕ್ ಕೇರ್ ಆಫ್ ಹರ್ ಹೆಲ್ತ್. ಸೊ ಆ ಕಾರಣಕ್ಕೆ ಒಂದು ಐ ಕೇರ್ ಅನ್ನೋ ಒಂದು ಪ್ರಾಡಕ್ಟ್ ನ ಇಂಡಸ್ ವೇವಾ ಒಂದು ಲಾಂಚ್ ಮಾಡಿದೆ. ಸೊ ನಾವು ಲೇಡಿಯ ಬಗ್ಗೆ ನೋಡ್ಕೊಳ್ಳುವಾಗ, ಮಹಿಳೆ ಬಗ್ಗೆ ನೋಡ್ಕೊಳ್ಳುವಾಗ, ಇಂಡಿಯಾದಲ್ಲಿ ಮಹಿಳೆಯರ ಬೆಸ್ಟ್ ಎಕ್ಸಾಂಪಲ್ ಸುಮಾರು ಜನ ಮಹಿಳೆಯರು ಇದ್ದಾರೆ who are very 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 capable enough, and one example which we have seen on all the records is none other than our Srimati Indira Gandhi. So Srimati Indira Gandhi was represented for women power basically. So she was the first prime minister, lady prime minister of Republic India, and she represented India at various nations on various grounds. So Indira Gandhi ಅವರು ಏನ್ ಹೇಳ್ತಾರೆ, let's not forget that in India the symbol of strength is a woman, the goddess Shakti. So ಒಂದು ಮಹಿಳೆಗೆ ಶಕ್ತಿಯ ರೂಪ ಅಥವಾ ಶಕ್ತಿಯ ಪ್ರತಿರೂಪ ಅಂತ ಕೊಡಲಾಗಿದೆ. ಸೊ ಆ ಶಕ್ತಿಗೆ ಕೆಲವೊಮ್ಮೆ she gets held back due to health issues. ಕೆಲವೊಮ್ಮೆ ಸ್ವಲ್ಪ ಈ ಹೆಲ್ತ್ ಇಶ್ಯೂಸ್ ಇರುತ್ತೆ. ಸೊ ಆ ಹೆಲ್ತ್ ಇಶ್ಯೂಸ್ ನ ಕಾರಣ she might not be that projective outside. ಸೊ ಮೇನ್ ಏಮ್ ನಮ್ದೇನು, ಆ ಮಹಿಳೆಯ ಶಕ್ತಿಯನ್ನ ನಾವು ರಕ್ಷಣೆ ಮಾಡಿಸ್ಕೊಂಡು, ಆಯುರ್ವೇದ ಬೇಸಿಕಲಿ ವೇದಗಳಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸುಮಾರು ವರ್ಷಗಳ ಹಿಂದೆ 5000 ವರ್ಷಗಳ ಹಿಂದೆ ಅದನ್ನ ಹೇಳಿದ್ರು,
ಸ್ತ್ರೀ ಮೂಲಂ ಅಪತ್ಯಾನಾಂ ಸ್ತ್ರೀ ರಕ್ಷತಿ ರಕ್ಷಿತಃ. ಅಂದ್ರೆ ಒಂದು ಹೆಣ್ಣು ಅಥವಾ ಒಂದು ಸ್ತ್ರೀ ಅಪತ್ಯ ಅಂದ್ರೆ ಫ್ಯೂಚರ್ ಪ್ರೊಜನಿ, ಅಂದ್ರೆ ಒಂದು ಮಗು ಅಥವಾ ನೆಕ್ಸ್ಟ್ ಜನರೇಷನ್, ಅದರ ಮೂಲ ಇಸ್ ಸ್ತ್ರೀ. ಅಂಡ್ ಈ ಸ್ತ್ರೀನ ಆರೋಗ್ಯ, ಸ್ತ್ರೀ ರಕ್ಷತಿ ರಕ್ಷಿತಃ, ಆ ಸ್ತ್ರೀನ ಆರೋಗ್ಯದ ರಕ್ಷಣೆಗೆ ನಾವು ಏನ್ ಮಾಡಿದ್ರೆ, ಸೊ ಆ ಸ್ತ್ರೀ ಬೇರೆಯವರ ಆರೋಗ್ಯ, ಸಮಾಜದ ಆರೋಗ್ಯ, ಪ್ರತಿಯೊಂದು ಆರೋಗ್ಯನು ಸ್ವಾಭಾವಿಕವಾಗಿ ಅವರಲ್ಲಿ ಅದ್ ಬಂದಾಗಿದೆ. ಸೊ ಆ ಸ್ವಾಭಾವಿಕವಾಗಿ ಅವರಲ್ಲಿ ಬೇರೆಯವ್ರನ್ನ ಕಾಪಾಡುವಂಥದ್ದು, ಬೇರೆಯವ್ರನ್ನ ರಕ್ಷಿಸುವಂತ ಗುಣ ಸ್ತ್ರೀನಲ್ಲಿ ಇಂಬೈಬ್ ಆಗಿರುತ್ತೆ. ಸೊ ಆ ಗುಣವನ್ನು ನಾವು ಹೊರಗೆ ಹಾಕ್ಸ್ಬೇಕು ಅಂತ ಹೇಳಿದ್ರೆ ಅವರ ಆರೋಗ್ಯ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಗೆ ಗೊತ್ತು, ಈಗಿನ ಬಿಸಿ ಸ್ಕೆಡ್ಯೂಲ್ ನಲ್ಲಿ ಹಲವಾರು ವೇರಿಯಸ್ ರೋಲ್ಸ್ ನಲ್ಲಿ ಸ್ತ್ರೀನ ನಾವು ನೋಡ್ತೀವಿ. ಸುಮಾರು ಕೆಲಸ ಕಾರ್ಯಗಳಿರುತ್ತೆ, ಮನೆ ಕೆಲಸ, ಆಚೆ ಕೆಲಸ, ಪ್ರತಿಯೊಂದು ಫೀಲ್ಡ್ ನಲ್ಲೂ ಮಹಿಳೆಯರ ಒಂದು ಪಾರ್ಟ್ ನ ಕೊಡುಗೆ ಅವ್ರದ್ದು ಇದ್ದೇ ಇರುತ್ತೆ. ಸೊ ಅಂತ ಟೈಮ್ ನಲ್ಲಿ ಅವ್ರ ಹೆಲ್ತ್ ಬಗ್ಗೆನೂ ಸ್ವಲ್ಪ ನಾವು ಗಮನ ಕೊಡ್ಬೇಕು. ಸೊ ಬೇಸಿಕಲಿ ಯಾವ್ಯಾವ ಸಮಸ್ಯೆಗಳು ಸ್ತ್ರೀಯರ್ನಲ್ಲಿ ಬರುತ್ತೆ, ಸೊ ಕೆಲವಂತ ಒಂದು ಬಹಳ ಕಾಮನ್ ಆಗಿ ಕಾಣಿಸುವಂತ ವುಮೆನ್ಸ್ ನಲ್ಲಿ ಯಾವ್ದು ಪ್ರಾಬ್ಲಮ್ಸ್ ಕಾಣಿಸುತ್ತೆ ಅಂತ ಹೇಳಿದ್ರೆ, ವುಮೆನ್ ಅಂತ ಹೇಳಿದ್ರೆ ಸ್ಪೆಷಲ್ ಏನಿದೆ ಅವ್ರನಲ್ಲಿ, ದಟ್ ಈಸ್ ದೇರ್ ಮೆನ್ಸ್ಟ್ರಲ್ ಸೈಕಲ್ ಅಥವಾ ಅವರ ಋತುಚಕ್ರ. ಸೊ ದಿಸ್ ಮೇಕ್ಸ್ ದೆಮ್ ಡಿಫ್ರೆಂಟ್ ಫ್ರಮ್ ದಿ ಅದರ್ ಜೆಂಡರ್, ದಟ್ ಈಸ್ ಮೆನ್. ಸೊ ಆ ಮೆನ್ಗೂ ವುಮೆನ್ಗೂ ವ್ಯತ್ಯಾಸ ಇರುವಂತದ್ದೇ ಆ ಋತುಚಕ್ರದಲ್ಲಿ. ಸೊ ಆ ಋತುಚಕ್ರದಿಂದ ಹಲವಾರು ದೈಹಿಕ ಮತ್ತು ಶಾರೀರಿಕ, ದೈಹಿಕ, ಮಾನಸಿಕ ಪ್ರತಿಯೊಂದು ಚೇಂಜಸ್ ಆಗುತ್ತೆ. ಸೊ ಅದಕ್ಕೆ ಕಾರಣ ಇರೋದು ಈ ಋತುಚಕ್ರ. ಎಷ್ಟೊಂದು ಜನ ಮಹಿಳೆಯರಲ್ಲಿ ಈ ಋತುಚಕ್ರದ ವ್ಯತ್ಯಯಗಳು ಕಾಣಿಸ್ಕೋಬಹುದು. ಸೊ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್, ದಿಸ್ ಇಸ್ ಮೋಸ್ಟ್ ಕಾಮನ್, ಎಸ್ಪೆಷಲಿ ಅಬವ್ ದಿ ಏಜ್ ಆಫ್ 35, 35 ವಯಸ್ಸು ಆದ ನಂತರ ಇದು ಸರ್ವೇಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋ ಅಂತ ಒಂದು ಪ್ರಾಬ್ಲಮ್. ಕೆಲವರಲ್ಲಿ ಹೆಚ್ಚು ಮುಟ್ಟಾಗುವಂಥದ್ದು ಅಥವಾ ಹೆಚ್ಚು ಬ್ಲೀಡಿಂಗ್ ಆಗುವಂಥದ್ದು. ಸಾಮಾನ್ಯವಾಗಿ ಒಂದು ಮಹಿಳೆಯಲ್ಲಿ 3 ರಿಂದ 5 ದಿನ ಬ್ಲೀಡಿಂಗ್ ಆಗ್ಬೇಕು, ಬಟ್ ಕೆಲವು ಇಲ್ಲಿ ಏನ್ ಕಂಡೀಷನ್ ಅಲ್ಲಿ ಆಗುತ್ತೆ, ಜಾಸ್ತಿ ಬ್ಲೀಡಿಂಗ್ ಆಗುವಂಥದ್ದು, ಒಂದು 6 ದಿನ ಅಥವಾ 7 ದಿನ, ಅಥವಾ ಈ 3 ಅಥವಾ 5 ದಿನ ಬ್ಲೀಡಿಂಗ್ ಅಲ್ಲೇನೆ ಹೆವಿ ಮೆನ್ಸಸ್ ಆಗುವಂಥದ್ದು, ಬಹಳ ಕ್ಲಾಟ್ಸ್ ಹೋಗುವಂಥದ್ದು, ಬಹಳ ಪೇನ್ ಇರುವಂಥದ್ದು, ಇಂಥ ಸಾಮಾನ್ಯ ಮುಟ್ಟಿನ ಸಮಸ್ಯೆಗಳು ಅಂತ ಹೇಳ್ತೀವಿ. ಇನ್ನೇನು ಆಗ್ತವೆ, ಇನ್ನ ಕೆಲವರಿನಲ್ಲಿ ಈ ಮುಟ್ಟು ಕರೆಕ್ಟ್ ಆಗಿ ಆಗೋದಿಲ್ಲ, ದಟ್ ಇಸ್ ತಿಂಗಳ ಆಗುವಂತ ರಜಸ್ರಾವ ಏನಿರುತ್ತೆ 2 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಈ ರೀತಿ ಆಗ್ತಾ ಇರುತ್ತೆ. ಅಥವಾ ಆದ್ರೂ 1 ದಿನ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 2 ದಿನ, ಅಥವಾ ಕೆಲವರಲ್ಲಿ ಬರೀ ಸ್ಪಾಟಿಂಗ್ ಆಗುವಂಥದ್ದು, ಇಂಥ ಹಲವಾರು ಸಮಸ್ಯೆಗಳಿರುತ್ತೆ. ಇದನ್ನೆಲ್ಲ ನಾವು ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್ ನಲ್ಲಿ ನಾವು ಅದನ್ನ ಕ್ಯಾಟಗರೈಸ್ ಮಾಡ್ಕೋಬಹುದು. ಎರಡನೇದು ಬಂದ್ಬಿಟ್ಟು ಇಂಪೇರ್ಡ್ ಹಾರ್ಮೋನಲ್ ಇಶ್ಯೂಸ್. ಈ ಹಾರ್ಮೋನಿನ ವ್ಯತ್ಯಯಗಳು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಂತದ್ದು ಸಿಕ್ಕಾಪಟ್ಟೆ ಈ ವುಮೆನ್ ಅಲ್ಲಿ ಇರುತ್ತೆ. ಬೇಸಿಕಲಿ ನಾವು ನೋಡಿದಾಗ ಒಂದು ಮಹಿಳೆಯ ಪೂರ್ತಿ ಋತುಚಕ್ರ ಇಸ್ ಬೇಸ್ಡ್ ಆನ್ ಹಾರ್ಮೋನ್ಸ್. ಈ ಹಾರ್ಮೋನ್ಗಳ ವ್ಯತ್ಯಯ ಆದಾಗ ಈ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್ ಆಗುತ್ತೆ. ಈ ಹಾರ್ಮೋನ್ಗಳ ವ್ಯತ್ಯಯ ಆದಾಗ ತಮಗೆ ಬೇರೆ ಹೆಲ್ತ್ ಕಂಡೀಷನ್ಸ್ ಕೂಡ ಆಗುತ್ತೆ, ಲೈಕ್ ಈ ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಪ್ರತಿಯೊಂದು ಹಲವಾರು ಸುಮಾರು ಕಾರಣಗಳು ಈ ಇದರಿಂದ ಹಾರ್ಮೋನ್ಗಳ ಇಂಪೇರ್ಮೆಂಟ್ ಆಗ್ತಾ ಇರುವಾಗ ನಮ್ಗೆ ಕಾಣಿಸ್ಬೋದು. ಸೊ ನೆಕ್ಸ್ಟ್ ಏನ್ ಕಾಮನ್ ಇರೋದು ಜಾಯಿಂಟ್ ಪೇನ್, ಈ ಗಂಟು ನೋವು, ಕೀಳು ನೋವು, ಮಂಡಿ ನೋವು, ಸೊಂಟ ನೋವು, ಈ ಗಂಟುಗಳಲ್ಲೆಲ್ಲ ಅಲ್ಲಲ್ಲಿ ತುಂಬಾನೇ ನೋವು, ತುಂಬಾನೇ ಡಿಸ್ಕಂಫರ್ಟ್, ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಸೊ ದೀಸ್ ಆರ್ ಫ್ಯೂ ಕಾಮನ್ ಡಿಸಾರ್ಡರ್ಸ್, ಸರ್ವೇಸಾಮಾನ್ಯವಾಗಿ ಎಲ್ಲ ಮಹಿಳೆಯರಲ್ಲಿ ಕಾಡುವಂತ ಸಮಸ್ಯೆಗಳು. ನೆಕ್ಸ್ಟ್ ನಾವು ನೋಡ್ಬೇಕಾದ್ರೆ ಇನ್ನೊಂದಷ್ಟು ಕೆಲವು ಸಮಸ್ಯೆ ನಾರ್ಮಲ್ಗಳು ಯಾವ್ದು ಅಂತ ಇದ್ರೆ ಈ ಹೈಪೋಥೈರಾಯ್ಡಿಸಮ್, PCOD ಅಥವಾ PCOS, ಡಯಾಬಿಟೀಸ್, ಸ್ಟ್ರೆಸ್, ಡಿಪ್ರೆಷನ್, ಒಬೆಸಿಟಿ, ಹೈಪರ್ಟೆನ್ಷನ್, ಆಸ್ಟಿಯೋಪೊರೋಸಿಸ್. ಇನ್ನು ಈ ಕೆಲವು ಈ ಕಂಡೀಷನ್ಸ್ ಕೂಡ ನಾವು ನೋಡ್ತೀವಿ. ಸುಮಾರು ಮನೆಗಳಲ್ಲಿ ತಾವು ನೋಡಿರ್ಬೋದು, ಥೈರಾಯ್ಡ್ ಇದೆ, ಥೈರಾಯ್ಡ್ ಸಮಸ್ಯೆ ಅಂತ ದಿನ ಬೆಳಗ್ಗೆದ್ದು ಒಂದು ಥೈರಾಯ್ಡ್ ಮಾತ್ರೆ ತಗೊಳ್ಳೋದಾಗ್ಲಿ, ಹೈಪೋಥೈರಾಯ್ಡಿಸಮ್ ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಇದು ಮೊದಲು BP, ಶುಗರ್ ಎರಡು ತುಂಬಾ ಕಾಮನ್ ಇರ್ತಾ ಇತ್ತು, ಈಗ ಹೈಪೋಥೈರಾಯ್ಡಿಸಮ್ ಕೂಡ ಕಾಮನ್ ಆಗ್ತಾ ಇದೆ. ಯಾಕೆ ಅನ್ನೋದು ನಾವು ನೆಕ್ಸ್ಟ್ ತಿಳ್ಕೊತೀವಿ. ಬಟ್ ಈ ಹೈಪೋಥೈರಾಯ್ಡಿಸಮ್ ಅಂತ ಏನಂದ್ರೆ, ಸೊ ಇದ್ರಲ್ಲಿ ಆ ಮಹಿಳೆಯಲ್ಲಿ ಸಿಕ್ಕಾಪಟ್ಟೆ ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಇಚ್ಛೆ ಇರೋದಿಲ್ಲ, ಆಲಸ್ಯ ಜಾಸ್ತಿ ಇರುತ್ತೆ, ಯಾವಾಗ್ಲೂ ಮಲ್ಕೊಳ್ಳೋಣ, ಕೂತ್ಕೊಳ್ಳೋಣ ಅಂತ ಅನ್ಸ್ತಾ ಇರುತ್ತೆ. ದೈನಂದಿನ ಕಾರ್ಯಗಳಲ್ಲಿ ಅಷ್ಟೊಂದು ಹುಮ್ಮಸ್ ಇರೋದಿಲ್ಲ ಅವ್ರಿಗೆ, ಒಂಥರ ಬೇಕಾಬಿಟ್ಟಿ ಮಾಡ್ಲೋ ಬೇಡವೋ ಅನ್ನೋ ತರ ಮನಸ್ಥಿತಿ ಇರುತ್ತೆ ಅವ್ರಿಗೆ.
ಯಾವುದೇ ಕಾರಣ ಇಲ್ದೇನೆ ಅವ್ರಿಗೆ ಮೈನಲ್ಲಿ ಮೈಕೈ ನೋವಾಗೋದು, ಮೂಳೆ ನೋವಾಗೋದು, ಮಾಂಸಖಂಡಗಳು ನೋವಾಗೋದು, ತಲೆ ಕೂದಲು ಉದುರೋದು, ಹೆಚ್ಚು ತೂಕ ಹಾಕೊಂಡ್ಬಿಡೋದು, ಅಥವಾ ತೀರಾ ಕಡಿಮೆ ಸಣ್ಣ ಆಗೋದು, ಊಟ ತಿನ್ಲಿಕ್ಕೆ ಮನಸ್ಸೇ ಆಗದೆ ಇರುವಂತದ್ದು, ಈ ಎಲ್ಲ ಲಕ್ಷಣಗಳು ಹೈಪೋಥೈರಾಯ್ಡಿಸಮ್ ನಲ್ಲಿ ಕಾಣ್ತೀವಿ. ಈ ಎಲ್ಲ ಲಕ್ಷಣ ಇಟ್ಕೊಂಡು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಥೈರಾಯ್ಡ್ಸ್ ಲೆವೆಲ್ ಸಿಕ್ಕಾಪಟ್ಟೆ ಏರುಪೇರಾಗಿರುತ್ತೆ. ಸೊ ಇದೊಂದು ಕಂಡೀಷನ್, ಹೈಪೋಥೈರಾಯ್ಡಿಸಮ್ ಅನ್ನೋದೊಂದು ಕಂಡೀಷನ್ ವೆರಿ ಕಾಮನ್ ಆಗಿ ಸಿಗ್ತಾ ಇದೆ. ಆಮೇಲೆ ನೆಕ್ಸ್ಟ್ ನೋಡಿದ್ರೆ PCOS ಅಥವಾ PCOD. Almost all young girls, like starting around 18 years, 18 to 25 girls ನಲ್ಲಿ ಮೆನ್ಸಸ್ ರೆಗ್ಯುಲರ್ ಇರೋದೇ ಇಲ್ಲ ಹೆಚ್ಚಿನ ಪಕ್ಷ. ಯಾಕೆ ಮೆನ್ಸಸ್ ರೆಗ್ಯುಲರ್ ಇಲ್ಲ ಅಂತ ಹೇಳ್ಬಿಟ್ಟು ಗೈನಕಾಲಜಿಸ್ಟ್ ಹತ್ರ ನಮ್ಮ ಹತ್ರ ಬಂದಾಗ ಒಂದು ಸ್ಕ್ಯಾನ್ ಹೇಳ್ತೀವಿ, ಸ್ಕ್ಯಾನ್ ಅಲ್ಲಿ ನೋಡಿದ್ರೆ ಈ PCOS ಅಂತ ಕಾಮನ್ ಆಗಿರುತ್ತೆ. ಸೊ ಈ PCOS ಅಂದ್ರೆ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಥವಾ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್. ಇಂಥ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಆ ಹೆಂಗಸಿನ ಮೆನ್ಸಸ್ ನಲ್ಲಿ ಎಫೆಕ್ಟ್ ಆಗುತ್ತೆ. ಕರೆಕ್ಟ್ ಟೈಮ್ಗೆ ಮೆನ್ಸಸ್ ಆಗೋದಿಲ್ಲ. ಈ ಅಬ್ನಾರ್ಮಲ್ ಹೇರ್ ಗ್ರೋತ್, ಆಕಿಗೆ ಒಂದು ಚಿನ್ ನಲ್ಲಿ ಅಥವಾ ಅಪ್ಪರ್ ಲಿಪ್, ಚೆಸ್ಟ್, ಅಬ್ಡಮೆನ್, ಹೊಟ್ಟೆ, ತೊಡೆ ಸಂದಿನಲ್ಲಿ ಇಲ್ಲೆಲ್ಲ ಜಾಸ್ತಿ ಕೂದಲು, ಅನಾವಶ್ಯಕ ಅನ್ವಾಂಟೆಡ್ ಒಂದು ಮುಖದ ಮೇಲೆ ಬರೋದಾಗ್ಲಿ, ಮತ್ತೆ ಕತ್ತಿನ ಹಿಂಭಾಗದಲ್ಲಿ ಕಪ್ಪು ಬ್ಲಾಕ್ ಡಿಸ್ಕಲರೇಷನ್, ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತ ಹೇಳ್ತೀವಿ. ಸೊ ಇಂಥ ಕಂಡೀಷನ್ ಗಳೆಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತೆ. ಮೆನ್ಸಸ್ ಆಗೋದಿಲ್ಲ. ಮದುವೆ ಆದ್ಮೇಲೆ ಅವ್ರಿಗೆ ಮಕ್ಕಳಾಗೋದು ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ PCOS ಇದ್ದಾಗ. ಇನ್ಫರ್ಟಿಲಿಟಿ ಇಸ್ ವೆರಿ ಕಾಮನ್ ಇನ್ PCOS. ಸೊ ಅದೊಂದು ಸಮಸ್ಯೆ ಇರುತ್ತೆ. ಸೊ ಇವೆಲ್ಲ ಕಾರಣದಿಂದ ಅವ್ರಿಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ is again another common disorder. ಸ್ಟ್ರೆಸ್, ಒತ್ತಡ, ಮಾನಸಿಕ ಒತ್ತಡ, ತಮ್ಮ ಲುಕ್ಸ್ ಮೇಲೆ ಅವ್ರಿಗೆ ಒತ್ತಡ ಆಗೋದು. ನನ್ಗೆ ಇನ್ನ ಸಣ್ಣ ಆಗಿರ್ಬೇಕು, ಇನ್ನ ನನ್ಗೆ ಮುಖದ ಮೇಲೆ ಮೊಡವೆ ಬೇಡ, ನನ್ ಕೂದಲು ಉದುರೋ ಅಂತದ್ದು ಬೇಡ, ಪ್ರತಿಯೊಂದು ಎವ್ರಿಥಿಂಗ್ ಇಸ್ ಇಂಟರ್ರಿಲೇಟೆಡ್. ಸ್ಟ್ರೆಸ್ ಜಾಸ್ತಿ ಆಗ್ತಾ ಇರುತ್ತೆ. ಆಮೇಲೆ ಸ್ಟ್ರೆಸ್ ಅಗೇನ್ ಡಯಾಬಿಟಿಸ್ ಒಂದಿರುತ್ತೆ. ಡಯಾಬಿಟಿಸ್ ಕೂಡ ತಮಗೆಲ್ಲರಿಗೂ ಗೊತ್ತು, ಡಯಾಬಿಟಿಸ್ ನ ಕಾರಣಗಳು, ಅದರ ಲಕ್ಷಣಗಳು. ಹೈಪರ್ ಟೆನ್ಷನ್, ಮನೆಯಲ್ಲಿ BP, ಶುಗರ್ ಸುಮಾರು ಜನಕ್ಕೆ ಈಗ ನಾರ್ಮಲ್ ಆಗ್ತಾ ಬರ್ತಾ ಇದೆ. ದಟ್ ಇಸ್ ಕಾಮನ್, ನಾರ್ಮಲ್ ಇಲ್ಲ, ವೆರಿ ಕಾಮನ್ಲಿ ವಿ ಕ್ಯಾನ್ ಸಿ ಡಯಾಬಿಟೀಸ್ ಅಂಡ್ ಹೈಪರ್ ಟೆನ್ಷನ್. ಡಿಪ್ರೆಷನ್ ಇಸ್ ಅನದರ್ ಕಂಡೀಷನ್, ಎಲ್ಲಿ ಅವ್ರಿಗೆ ಖಿನ್ನತೆ ಜಾಸ್ತಿ, ಮಾನಸಿಕ ಖಿನ್ನತೆಗೆ ಒಳಗಾಗ್ಬಿಟ್ಟು ಡಿಪ್ರೆಷನ್. ತುಂಬಾ ದೊಡ್ಡ ಟಾಪಿಕ್ ಅದು. ದಟ್ ಕ್ಯಾನ್ ಟೇಕ್ ಆಫ್ ದೇರ್ ಲೈಫ್ಸ್ ಆಲ್ಸೋ. ದಟ್ ವೆರಿ problematic condition is depression. So depression is again a small common disorder in women. Obesity ಹೇಳ್ದೆ ಹಾಗೆ, ಒಬೆಸಿಟಿ ತಿರ್ಗಾ ಒಂದು, ಅಂಡ್ ಆಸ್ಟಿಯೋಪೊರೋಸಿಸ್. ಕೆಲವೊಂದು ಮಹಿಳೆಯರಲ್ಲಿ ಏನಾಗ್ತಾ ಇರುತ್ತೆ, ಈ ಮೂಳೆಗಳು ಸವಿತಾ ಬರುತ್ತೆ ಕೆಲವೊಂದು ಏಜ್ ಆದ್ಮೇಲೆ, ಆಫ್ಟರ್ ಅ ಸರ್ಟನ್ ಏಜ್. ಎಸ್ಪೆಷಲಿ ಈ ಮೆನೋಪಾಸ್, ಮುಟ್ಟು ನಿಂತ ನಂತರ ಮಹಿಳೆಯರಲ್ಲಿ ಈ ಮಂಡಿ ಸವಿಯೋದು, ಮೂಳೆ ಸವಿಯೋದು ವೆರಿ ಕಾಮನ್. ಯಾಕೆ ಅಂತ ಹೇಳಿದ್ರೆ ಈಸ್ಟ್ರೋಜೆನ್ ಅಂತ ಒಂದು ಹಾರ್ಮೋನ್ ಇದೆ. ಆ ಹಾರ್ಮೋನಿನ ರೋಲ್ ಬೋನ್ ಹೆಲ್ತ್ ನ ಮೇಂಟೈನ್ ಮಾಡುವಂಥದ್ದು. ಸೊ ಮುಟ್ಟು ನಿಂತಾಗ ಈ ಈಸ್ಟ್ರೋಜನ್ ಹಾರ್ಮೋನ್ ಪ್ರೊಡಕ್ಷನ್ ಆಗೋದಿಲ್ಲ. ಸೊ ಹಾಗಾಗಿ ನ್ಯಾಚುರಲಿ ಮೂಳೆಗಳು ಸವಿತಾ ಬರ್ತಾ ಇರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಕಾಮನ್ ಕಾಸ್ ಡಿಸಾರ್ಡರ್ ವಿಚ್ ವಿ ಸಿ ಇನ್ ವುಮೆನ್, ಆಸ್ಟಿಯೋಪೊರೋಸಿಸ್ ಅನ್ನುವಂಥದ್ದು. ಸೊ ನಾವು ಇದನ್ನೆಲ್ಲ ನೋಡಿದಾಗ ಈ ಸಮಸ್ಯೆಗಳಿಗೆಲ್ಲ ಏನು ಮೇನ್ ಕಾಸ್, ವಾಟ್ ಆರ್ ದಿ ಮೇನ್ ಕಾಸಸ್ ಫಾರ್ ಆಲ್ ದೀಸ್ ಕಾಮನ್ ಡಿಸಾರ್ಡರ್ಸ್ ಅಂತ ನೋಡಿದ್ರೆ, ವಿ ಆಲ್ ನೋ ದಟ್ ಸ್ಟ್ರೆಸ್. ಎಷ್ಟು ನಾವು ಯೋಚನೆ ಮಾಡ್ತೀವಿ ಅಷ್ಟು ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಅಂತೂ ಆಗುದಿಲ್ಲ. ಸೊ ಸ್ಟ್ರೆಸ್, ತುಂಬಾ ಯೋಚನೆ, ತುಂಬಾ ತಲೆ ಕೆಡಿಸ್ಕೊಳ್ಳುವಂಥದ್ದು, ತುಂಬಾ ಎನರ್ಜಿ ವೇಸ್ಟ್ ಮಾಡ್ಕೊಳ್ಳುವಂಥದ್ದು ಆ ಸಮಸ್ಯೆ ಮೇಲೆ ನೋಡ್ತಾ ಇದ್ರೆ ಅದರಿಂದ ಹಲವಾರು ಕಾರಣಗಳು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಬಟ್ ಪರಿಹಾರ ಅಂತೂ ನಿಮಗೆ ಸಿಗೋದಿಲ್ಲ. ಸ್ಟ್ರೆಸ್ ಇಸ್ ವೆರಿ ಕಾಮನ್ ಕಾಸ್. ನೆಕ್ಸ್ಟ್, ಸೆಡೆಂಟರಿ ಲೈಫ್ ಸ್ಟೈಲ್. ಈಗ ಎಲ್ಲ ನೋಡಿದೀವಿ, ಸೆಡೆಂಟರಿ ಲೈಫ್ ಸ್ಟೈಲ್, ಕೂತಲ್ಲೇ ಎಲ್ಲ ಕೆಲಸ ಆಗುವಂತದ್ದು. ಒಂದು ಲ್ಯಾಪ್ಟಾಪ್ ಇದ್ರೆ ಸಾಕು, ತಮ್ಮ ವರ್ಕ್ ಪ್ರತಿಯೊಂದು ಆಗ್ಬಿಡುತ್ತೆ. ಅಟ್ಲೀಸ್ಟ್ ಬಿಫೋರ್ ಲಾಕ್ ಡೌನ್ ಸ್ಕೂಲ್ ವಾಸ್ ಸಮಥಿಂಗ್ ಲೈಕ್ ಟೀಚರ್ಸ್ ಹೋಗ್ಬಿಟ್ಟು ಪಾಠ ಮಾಡ್ತಾ ಇದ್ರು. ನಾವು ಇವಾಗ ಟೀಚರ್ಸ್ ಕೂಡ ಸೆಡೆಂಟರಿ ಲೈಫ್ ಸ್ಟೈಲ್ಗೆ ಇದಾಗ್ಬಿಟ್ಟಿದ್ದಾರೆ. ಮನೇಲೆ ಕೂತ್ಕೊಂಡು ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡು ಆನ್ಲೈನ್ ಕ್ಲಾಸಸ್ ಮಾಡೋದ್ರಿಂದ ದಿಸ್ ಇಸ್ ಒನ್ ಆಫ್ ದಿ ಎಕ್ಸಾಂಪಲ್ ಈ ತರ ಸೆಡೆಂಟರಿ ಲೈಫ್ ಸ್ಟೈಲ್ ಕೊಡ್ತಾ ಇರುವಂತದ್ದು. ಓಲ್ಡನ್ ಡೇಸ್ ನಲ್ಲೆಲ್ಲ ನಮ್ಗೆ ನೋಡಿ, ವಿ ಗೋ ಬ್ಯಾಕ್ 50 years ago, ಬೇಡ ಒಂದು 30 years ಹಿಂದ್ಗಡೆನೆ ಹೋಗಿ, PCOS ಅನ್ನೋದು ಯಾರಿಗೂ ಇರ್ತಾ ಇರ್ಲಿಲ್ಲ. ಈ ಡಯಾಬಿಟೀಸ್ ಮತ್ತೆ ಹೈಪರ್ ಟೆನ್ಷನ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ರೇರ್. ತುಂಬಾ ಒಂದು 50 ವರ್ಷ ಹಿಂದ್ಗಡೆ ಶುಗರ್ BP ಇರೋದು ಯಾವ್ದೋ ಒಬ್ರು ತುಂಬಾ
ರೇರ್ ಕಂಡೀಷನ್ಸ್ ನಾಗಿ ಕಾಣಿಸ್ತಾ ಇತ್ತು. ಹೈಪೋಥೈರಾಯ್ಡಿಸಮ್ ಕೇಳೇ ಇರ್ಲಿಲ್ಲ ಸುಮಾರು ಜನ. ಒಬೆಸಿಟಿ ತುಂಬಾ ಕಡಿಮೆ ನೋಡ್ತಾ ಇದ್ದಿದ್ದು, ಈಗ ಲೀನ್ ಇರೋದೇ ತುಂಬಾ ಕಡಿಮೆ ಆಗ್ಬಿಟ್ಟಿದ್ದಾರೆ, ಪ್ರತಿಯೊಬ್ರು ಒಬೇಸ್ ಆಗ್ಬಿಟ್ಟಿದ್ದಾರೆ. ಸೊ ಇದಕ್ಕೆಲ್ಲ ಕಾರಣ ಏನು ನೋಡಿದ್ರೆ, ಮೇನ್ ಕಾರಣ ಸೆಡೆಂಟರಿ ಲೈಫ್ ಸ್ಟೈಲ್. ಆಗಿನ ಕಾಲದಲ್ಲಿ ನೀರ್ ತಗೊಳ್ಳಕ್ಕೆ ಬಾವಿ ಇರ್ತಾ ಇತ್ತು ಪ್ರತಿಯೊಬ್ಬರ ಮನೆಯಲ್ಲೂ. ಸೊ ಅಲ್ಲೊಂದು ಎಕ್ಸರ್ಸೈಸ್ ಆಗ್ತಾ ಇತ್ತು, ಬಟ್ಟೆ ಒಗಿತಾ ಇದ್ರು. ಈಗಿನ ಲೈಫ್ ಸ್ಟೈಲ್ ಎಲ್ಲ ಮಷೀನ್ಸ್. ಆಗಿನ ಟೈಮ್ ನಲ್ಲಿ ಕಲ್ಲು ಇರ್ತಾ ಇತ್ತು, ಗ್ರೈಂಡಿಂಗ್ ಸ್ಟೋನ್ ಇರ್ತಾ ಇತ್ತು. ಸೊ ಈಗ ಎಲ್ಲರ ಮನೆಯಲ್ಲೂ ಮಿಕ್ಸರ್ ಗ್ರೈಂಡರ್ಸ್ ಇದೆ. ಸೊ ಎವ್ರಿಥಿಂಗ್ ಇಸ್ ಬೀನ್ ಚೇಂಜ್ಡ್. ಕೂತಲ್ಲೇ ಎಲ್ಲ ಪ್ರತಿಯೊಂದು ಕಾರ್ಯನೂ ಆಗ್ತದೆ. ಐ ಡೋಂಟ್ ನೋ ವಾಟ್ ಇಸ್ ದೇರ್ ನೆಕ್ಸ್ಟ್ ಇನ್ ಫ್ಯೂಚರ್. ಇನ್ನೊಂದು 20-30 years ಆದ್ಮೇಲೆ ಇನ್ಯಾವ ಡಿಸೀಸಸ್ ಬರುತ್ತೆ ಅಂತ ವಿ ಸೀರಿಯಸ್ಲಿ ಡೋಂಟ್ ನೋ. ಸೊ ಸೆಡೆಂಟರಿ ಲೈಫ್ ಸ್ಟೈಲ್ ಇಸ್ ಅನದರ್ ಮೇನ್ cause for all such problems. The next one is improper eating habits. So we all agree that nowadays ನಾವೆಲ್ಲರೂ ಪ್ರತಿಯೊಬ್ಬರು ಈ ಮಾಡರ್ನ್ ಲೈಫ್ ಸ್ಟೈಲ್ಗೆ ಒಗ್ಗು ಹೋಗಿರೋದ್ರಿಂದ ನಮ್ಮ ಆಹಾರ ವಿಹಾರಗಳು ಸಿಕ್ಕಾಪಟ್ಟೆ ಮಾಡರ್ನ್ ಆಗಿದೆ. ಸೊ ಹಿಂದಿನ ಕಾಲದಲ್ಲಿ ಅರ್ಲಿ ಮಾರ್ನಿಂಗ್ ಒಂದು 4-4:30 AM ಗೆ ಎದ್ದು ಬೆಳಗಿನ ತಿಂಡಿ ರೆಡಿ ಮಾಡ್ತಾ ಇದ್ರು. ಈಗ ನಾವೊಂದ್ 9 o'clock ಎದ್ಬಿಟ್ಟು ಝೊಮ್ಯಾಟೊ 1 click or ಸ್ವಿಗ್ಗಿ 1 click ನಮ್ಗೆ ಬ್ರೇಕ್ಫಾಸ್ಟ್ ಬಂದ್ಬಿಡುತ್ತೆ. ನಮಗೆ ಗೊತ್ತಿಲ್ಲ ಆ ಬ್ರೇಕ್ಫಾಸ್ಟ್ ಎಷ್ಟು ಸೇಫ್ ಇದೆ, ಎಷ್ಟು ಆರೋಗ್ಯಕರವಾಗಿದೆ, ಎಷ್ಟು ಪೌಷ್ಟಿಕತೆ ಇದೆ ಅದರಲ್ಲಿ. ಏನು ಗೊತ್ತಿಲ್ಲ. ಏನು ರುಚಿ ಮೇನ್. ಟಂಗ್ ಚೆನ್ನಾಗಿರಬೇಕು, ಬಾಡಿ ಚೆನ್ನಾಗಿರ್ತಿದ್ರೆ ವಿ ಡೋಂಟ್ ಕೇರ್. ಟಂಗ್ ಶುಡ್ ಬಿ ಸ್ಯಾಟಿಸ್ಫೈಡ್. ಸೊ ಆ ಕಾನ್ಸೆಪ್ಟ್ ನಲ್ಲಿ ಬಂದಿದ್ದೀವಿ. ಇಂಪ್ರಾಪರ್ ಈಟಿಂಗ್ ಹ್ಯಾಬಿಟ್ಸ್. ಟೈಮ್ ಇಲ್ಲ. ಹಿಂದಿನ ಟೈಮ್ ನಲ್ಲಿ ಒಂದು ಬೆಳಗ್ಗೆ ತಿಂಡಿಗೆ ಒಂದು ಟೈಮ್ ಇತ್ತು, ಮಧ್ಯಾಹ್ನ ಊಟಕ್ಕೊಂದು ಟೈಮ್ ಇತ್ತು, ನೈಟ್ ಊಟಕ್ಕೊಂದು ಟೈಮ್ ಇತ್ತು. ಈಗ ಟೈಮೇ ಇಲ್ಲ. ಮಧ್ಯಾಹ್ನ ಬ್ರಂಚ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ. ಬೆಳಗ್ಗೆ ತಿಂಡಿ, ಬ್ರೇಕ್ಫಾಸ್ಟ್ ಅಂಡ್ ಲಂಚ್ ನ ಮಧ್ಯದಲ್ಲಿ ಬ್ರಂಚ್ ಅಂತ ಹೊಸ ಕಾನ್ಸೆಪ್ಟ್. ವಿ ಡೋಂಟ್ ನೋ. ಈವ್ನಿಂಗ್ ಸ್ನಾಕ್ಸ್ ಕಾನ್ಸೆಪ್ಟ್. ಐ ಡೋಂಟ್ ನೋ. ನೈಟ್ ಡಿನ್ನರ್ ವಿಲ್ ಬಿ somewhere around 12 AM, early in the morning, midnight dinner, something ಈ ತರ. So all these are again the causes for our most common disorders which we see in women. Anxiety disorders, ಸಿಕ್ಕಾಪಟ್ಟೆ ಆಂಕ್ಷಿಯಸ್ ಆಗಿರುವಂತದ್ದು, ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯಕ್ಕೂ ತುಂಬಾ ಆಂಕ್ಷಿಯಸ್ ಆಗಿ ಮಾಡ್ಕೊಳ್ಳುವಂಥದ್ದು. ಅಗೇನ್ ಇವನ್ ಇದು ವುಮೆನ್ ಹೆಲ್ತ್ ನ ತುಂಬಾ ಎಫೆಕ್ಟ್ ಮಾಡುತ್ತೆ. ಆರ್ ದೀಸ್ ಹೆಲ್ತ್ ಕಂಡೀಷನ್ಸ್ ಈಸಿಲಿ ಕ್ಯೂರಬಲ್? ಸೊ ಈ ಕಂಡೀಷನ್ಸ್ ಎಲ್ಲ ನಾವು ಕ್ಯೂರ್ ಮಾಡ್ಲಿಕ್ಕೆ ಆಗುತ್ತಾ ಅಂತ ಒಂದು ಕ್ವೆಶ್ಚನ್ ಇರುತ್ತೆ. ಸೊ ಜನರಲಿ ನಥಿಂಗ್ ಆಫ್ ದೀಸ್ ಕಂಡೀಷನ್ಸ್ ಆರ್ ಕ್ಯೂರಬಲ್. ಟು ಬಿ ವೆರಿ ಫ್ರಾಂಕ್, ಯಾರು ಇಷ್ಟು ಕಂಡೀಷನ್ಸ್ ನ ಕ್ಯೂರ್ ಮಾಡಕ್ ಆಗುತ್ತೆ ಅಂತ ಹೇಳಕ್ ಆಗೋದೇ ಇಲ್ಲ. ಇಟ್ ಇಸ್ highly impossible to cure them, but we can certainly manage them. All these conditions are manageable. How do we manage them is the next question. The first thing is regular physical activity. Early morning, yeddu, either you jog or you work out or you run and do some physical activity. See, I have not mentioned here as physical activity. I have said regular physical activity. ಎಲ್ಲರೂ ಆತ್ಮಾವಲೋಕನ ಮಾಡ್ಕೊಳ್ಳಿ. ರೆಗ್ಯುಲರ್ ಆಗಿ ತಮಿಗಳಿಗೆ ಮಾಡ್ಲಿಕ್ಕೆ ಆಗುತ್ತಾ? ಫಸ್ಟ್ ಥಿಂಗ್. ಸೊ ಜನರಲಿ ವಿ ವಿಲ್ ಹ್ಯಾವ್ ಅ ರೆಸಲ್ಯೂಷನ್. ಇವಾಗ ತಾನೇ ನ್ಯೂ ಇಯರ್ ನಲ್ಲಿ ಇದ್ದೀವಿ. ಸೊ ನ್ಯೂ ಇಯರ್ ನಲ್ಲಿ ಈ ತೂಕ ಹೆಚ್ಚಿರೋರು, ಮೋಸ್ಟ್ ಒಬೇಸ್ ಪೀಪಲ್, ಅವರ ಫಸ್ಟ್ ನ್ಯೂ ಇಯರ್ ರೆಸಲ್ಯೂಷನ್ ವಿಲ್ ಬಿ, ಈ ವರ್ಷ ನಾನು 120 kilos ಕಡಿಮೆ ಆಗ್ಬೇಕು, ಫಿಟ್ ಆಗಿರ್ಬೇಕು, ಸೊ ಐ ವಿಲ್ ಹಿಟ್ ದ ಜಿಮ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಜನವರಿ ಹೋಗ್ತಾರೆ, ಫೆಬ್ರವರಿ ಹೋಗ್ತಾರೆ, ಮಾರ್ಚ್ ಇಂದ ವಾಪಸ್ ಕಮ್ ಬ್ಯಾಕ್ ಟು ನಾರ್ಮಲ್. ನೋ ರೆಗ್ಯುಲಾರಿಟಿ. So this has been there. This is our lifestyle and we have adapted this. There is nothing doing. So you do regular physical activity, these conditions are 100% manageable. But regular physical activity ಮಾಡುವಂತ ಆಗುತ್ತಾ ಅನ್ನೋದು you should decide. Lifestyle modification. So ವಾಪಸ್ you will have to go back to wells, take water, ನೀರು ಸೇರ್ಬೇಕು, ಬಟ್ಟೆ ಒಗಿಬೇಕು, ಮನೆ ಒರೆಸಿ, ಮನೆ ಗುಡ್ಸಿ, ಮನೆ ಕೆಲಸಗಳು ಮಾಡಬೇಕು. ಎಲ್ಲ ಪ್ರತಿಯೊಂದು ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋಬೇಕು. ತಮ್ಮ ಬೆಳಗ್ಗೆ ಏಳುವಂತದ್ದಾಗ್ಲಿ, ರಾತ್ರಿ ಮಲಗುವಂತದ್ದಾಗ್ಲಿ, ಆಹಾರ ತಗೊಳ್ಳುವಂತ ಕ್ರಮವಾಗ್ಲಿ, ಪ್ರತಿಯೊಂದರಲ್ಲೂ ಚೇಂಜ್ ಇರಬೇಕು. ಸೊ ಈ ಮಾಡಿಫಿಕೇಶನ್ ಮಾಡಿದ್ರೆ 100% ದೀಸ್ ಕಂಡೀಷನ್ಸ್ ಕ್ಯಾನ್ ಬಿ ಮ್ಯಾನೇಜಬಲ್. ಬಟ್ ಥಿಂಕ್ ಅಗೇನ್ ಅ ಕ್ವೆಶ್ಚನ್, ಕ್ಯಾನ್ ವಿ ಅಡ್ಯಾಪ್ಟ್ ಟು ದೋಸ್ ಲೈಫ್ ಸ್ಟೈಲ್ಸ್? ಮಾಡ್ಲಿಕ್ಕೆ ಆಗುತ್ತಾ? Again, a question for you all. Sufficient sleep. I said stress, depression, anxiety disorders, ಈ ಎಲ್ಲ ಕಾರಣಗಳಲ್ಲಿ ನಿದ್ರೆ ಬರೋದಿಲ್ಲ. ಸೊ ಒಂದು ವ್ಯಕ್ತಿ ಒಂದು ಸೌಂಡ್ ಸ್ಲೀಪ್ ತಗೊಂಡ್ರೆ ಮೋಸ್ಟ್ ಆಫ್ ದಿ ಕಂಡೀಷನ್ಸ್ ಕ್ಯಾನ್ ಬಿ ಮ್ಯಾನೇಜ್ಡ್. ಸ್ಟ್ರೆಸ್ ಒಂದು ಮ್ಯಾನೇಜ್ ಆದ್ರೆ
ಬಾಕಿ ಎಲ್ಲಾ ಕಂಡೀಷನ್ಸ್ ಮ್ಯಾನೇಜ್ ಆಗುತ್ತೆ. ಸ್ಟ್ರೆಸ್ ವಿಲ್ ಹ್ಯಾವ್ ದಟ್ ಬಿಗ್ ಇಂಪ್ಯಾಕ್ಟ್. ಬಟ್ ಹೌ ಮೆನಿ ಆಫ್ ಯು ಆಲ್ ಹ್ಯಾವ್ ಸಫಿಷಿಯಂಟ್ ಸ್ಲೀಪ್? Our sleeping patterns have changed so much that ತಮ್ಮ ನಿದ್ರೆ ಮಾಡುವಂತ ಟೈಮ್ ಇಸ್ ಆಲ್ಮೋಸ್ಟ್ ಅರೌಂಡ್ 11 p.m. ನಂತರನೇ most of them. Earlier it wasn't like this. 8:30, 9 maximum. 9:30ಗೆ ಒಳ್ಳೆ ಸ್ಲೀಪ್ ಇರ್ತಾ ಇತ್ತು. But now televisions, series, internet, WhatsApp, Facebook, Instagram, etc. You start using them more at 10 p.m. One series ನೋಡಿದ್ರೆ ಇದ್ರೆ ಹಲವಾರು ಎಪಿಸೋಡ್ಸ್ ಬರ್ತಾ ಇರುತ್ತೆ. You feel see it more, and ultimately the clock would have struck 1 a.m. Then you plan to sleep, and early morning ತಿರ್ಗಾ ಕೆಲ್ಸಕ್ಕೆ ಹೋಗ್ಬೇಕು. ಆ ಸ್ಟ್ರೆಸ್ ನಲ್ಲಿ ಮಲಗಿರ್ತೀರಾ, ಮಧ್ಯ ಡಿಸ್ಟರ್ಬ್ ಸ್ಲೀಪ್ ಆಗ್ತಾ ಇರುತ್ತೆ. ಎಲ್ಲಿ 7 ಗಂಟೆ ಆಯ್ತಾ, ಎಲ್ಲಿ 8 ಗಂಟೆ ಆಯ್ತಾ, ಎಲ್ಲಿ 6 ಗಂಟೆ ಆಯ್ತಾ ಅಂತ ಆ ಆಲೋಚನೆಯಲ್ಲಿ ಮಲಗಿರ್ತೀರಾ. ಸೊ ಸಫಿಷಿಯಂಟ್ ಸ್ಲೀಪ್ ಇರೋದಿಲ್ಲ. ದಿಸ್ ವುಡ್ ಹ್ಯಾವ್ ಬೀನ್ ಯರ್ ರೂಟೀನ್, ಪ್ರಾಕ್ಟೀಸ್ ಆಗಿರುತ್ತೆ, ಕಂಟಿನ್ಯೂಸ್ ಆಗಿ ಆ ತರ ಮಾಡಿಟ್ಟಿರ್ತೀರಾ. ಸಫಿಷಿಯಂಟ್ ಸ್ಲೀಪ್ ಇಲ್ಲ. ಸೊ ಸಫಿಷಿಯಂಟ್ ಸ್ಲೀಪ್ ತುಂಬಾ ನೆಸೆಸರಿ. ಸೊ ಇದು ಸಿಗುತ್ತಾ ನಿಮಗೆ? ಅಗೇನ್ ಕ್ವೈರಿ. Diet which is rich in proteins, iron and calcium. So ನಿಮ್ಮ ಡಯಟ್ ಹೇಗಿದೆ? Can you see when you see most of us are used again to packed foods, packed ready-made everything which is flavorsome. ತುಂಬಾ ಫ್ಲೇವರ್ ಇರುವಂತ ಪ್ಯಾಕ್ಡ್ ನಾವೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ವಿ ಡೋಂಟ್ ನೋ ಹೌ ಆರ್ಗ್ಯಾನಿಕ್ ಇಟ್ ಇಸ್. ಅರ್ಲಿಯರ್ ಇನ್ ದೋಸ್ ಡೇಸ್ ಪ್ರತಿಯೊಂದು ತರಕಾರಿ ಬೇಕು, ಹಣ್ಣು ಬೇಕು ಅಂತ ಹೇಳಿದ್ರೆ ಮನೆ ಹತ್ರನೇ ಒಂದು ತೋಟ ಇರ್ತಾ ಇತ್ತು. ಅಲ್ಲಿಂದಾನೆ ತರಕಾರಿಗಳು ಬರುವಂತದ್ದು, ಅಲ್ಲಿಂದಾನೆ ಹಣ್ಣುಗಳು ತರುವಂತದ್ದು, ಮನೇಲಿ ಹಸು ಇರ್ತಾ ಇತ್ತು, ಅಲ್ಲಿಂದ ಹಾಲು ಇರ್ತಾ ಇತ್ತು. ಈಗ ಪ್ರತಿಯೊಂದು ಮಾಡರ್ನ್, ಎಸ್ಪೆಷಲಿ ಮೆಟ್ರೋಪಾಲಿಟನ್ ಸಿಟೀಸ್ ನಲ್ಲಿ ಯಾರ್ಯಾರಿದ್ದಾರೆ, ಹಣ್ಣು ತರಕಾರಿ ಬೆಳೆಯುವಂತ ಸ್ಥಳ ಇರೋದಿಲ್ಲ, ಒಂದು ಹಸು ಕಟ್ಲಿಕ್ಕೆ ಆಗೋದಿಲ್ಲ. ಸೊ ಇದೆಲ್ಲ ಇಂಪಾಸಿಬಲ್. ಸೊ ಏನ್ ಮಾಡ್ತೀವಿ? ಪ್ಯಾಕೆಟ್ ಮಿಲ್ಕ್, ಮಾರ್ಟಿಗೆ ಹೋದ್ರೆ, ಫ್ರೂಟ್ ಮಾರ್ಟ್, ವೆಜಿಟೇಬಲ್ ಮಾರ್ಟ್ಗೆ ಹೋದ್ರೆ ಅಲ್ಲಿಂದ ಸಿಗುತ್ತೆ. ಅಂಡ್ ಮೋರ್ ಓವರ್ ಪ್ರೊಸೆಸ್ಡ್ ಫುಡ್ಸ್ ಗಳು ಜಾಸ್ತಿ ಇರುತ್ತೆ. ನಾನ್ ವೆಜಿಟೇರಿಯನ್ಸ್ ಯಾರಿಗೆ ಬೇಕು ಅವ್ರಿಗೆ ನಾನ್ ವೆಜ್ ಕೂಡ ಮಾರ್ಕೆಟ್ ನಲ್ಲಿ ಐಸ್ ನಲ್ಲಿ ಇಟ್ಟಿರ್ತಾರೆ. ಐ ಡೋಂಟ್ ನೋ ಹೌ ಓಲ್ಡ್ ದಟ್ ಇಸ್, ಹೌ ರಿಚ್ ಇಟ್ ಇಸ್ ಇನ್ ಪ್ರೋಟೀನ್, ಐರನ್ ಅಂಡ್ ಕ್ಯಾಲ್ಸಿಯಂ ಇಸ್ ಅಗೇನ್ ಅ ಬಿಗ್ ಕ್ವೈರಿ. ಸೊ ನಾವು ಅಕಸ್ಮಾತ್ ಈಗ ಪೀಪಲ್ ದ ಕಾನ್ಸೆಪ್ಟ್ ಆಫ್ ಆರ್ಗ್ಯಾನಿಕ್ ಹ್ಯಾಸ್ ಕಮ್, ಬಟ್ ಅದು ಐ ಓನ್ಲಿ ಬಿಲೀವ್ ವೆನ್ ಐ ಸಿ ಇಟ್. ನೀವು ನಿಮ್ಮ ಮನೆಯಲ್ಲೇ ಮಾಡಿರುವಂತದ್ದಾದ್ರೆ ಅದು ಆರ್ಗ್ಯಾನಿಕ್ ಅಂತ ಹೇಳ್ಬೋದು. ಆರ್ಗ್ಯಾನಿಕ್ ಅಂತ ಬೋರ್ಡ್ ಹಾಕೊಂಡು ಸಿಗುವಂತದ್ದು, ಐ ಡೋಂಟ್ ನೋ ಹೌ ಆರ್ಗ್ಯಾನಿಕ್ ಇಟ್ ಇಸ್. ಸೊ ಅಗೇನ್ ದಟ್ ಇಸ್ ಅ ಕ್ವೆಶ್ಚನ್. ನೀವೇನಾದ್ರೂ ಡಯಟ್ ವಿಚ್ ಇಸ್ ರಿಚ್ ಇನ್ ಪ್ರೋಟೀನ್, ಐರನ್ ಅಂಡ್ ಕ್ಯಾಲ್ಸಿಯಂ ನ ನೀವು ಸೇವನೆ ಮಾಡಿದ್ರೆ ಪ್ರಾಬಬ್ಲಿ ಆಲ್ ದೀಸ್ ಕಂಡೀಷನ್ಸ್ ಕ್ಯಾನ್ ಬಿ ಮ್ಯಾನೇಜ್ಡ್. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಹೇಳುತ್ತೆ? ಇಟ್ ಸಜೆಸ್ಟ್ಸ್ ಹೆಲ್ತಿ ಡಯಟ್ ಟು ಪ್ರೊಟೆಕ್ಟ್ ಅಗೇನ್ಸ್ಟ್ ಡಯಾಬಿಟೀಸ್, ಹಾರ್ಟ್ ಡಿಸೀಸ್, ಸ್ಟ್ರೋಕ್ ಅಂಡ್ ಕ್ಯಾನ್ಸರ್. ಸೊ ನಮಗೆ ಗೊತ್ತು ಹಲವಾರು ಮಾರ್ಟಾಲಿಟೀಸ್, ಸುಮಾರು ಡೆತ್ಗಳು ಇಸ್ ಬೇಸಿಕಲಿ ಬಿಕಾಸ್ ಆಫ್ ಹಾರ್ಟ್ ಡಿಸೀಸ್, ಕ್ಯಾನ್ಸರ್, ಡಯಾಬಿಟೀಸ್, ಸ್ಟ್ರೋಕ್. ಸೊ ಇದನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ವಿ ನೀಡ್ ಅ ಗುಡ್ ಡಯಟ್. ರಿಮೆಂಬರ್, a good diet which is rich in protein, iron and calcium. So now you introspect, ಆತ್ಮಾವಲೋಕನ ಮಾಡ್ಕೊಳ್ಳಿ, how well your diet is. ನೀವು ತಿನ್ನುವಂತ ಆಹಾರ ಎಷ್ಟು ಹಿತಕರವಾಗಿದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ. Do you think we need supplements for this? Yes, of course. When we can't offer when we can't reach up to the needs, then you have to have some supplements. Why supplement? Women play the role of mother, wife and working professional. ಸೊ ತಮಗೆಲ್ಲರಿಗೂ ಗೊತ್ತು, ಹಲವಾರು ಕ್ಷೇತ್ರಗಳಲ್ಲಿ ಈಗ ಒಂದು ಮಹಿಳೆ ತನ್ನನ್ನು ತಾನು ಗುರುತಿಸ್ಕೊಂಡಿರ್ತಾಳೆ. ಸೊ ಆ ಕ್ಷೇತ್ರದಿಂದ ವಾಪಸ್ ಮನೆಗೆ ಬಂದು ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು, ಮನೆಯಲ್ಲಿ ಮಕ್ಕಳು ನೋಡ್ಕೊಂಡು, ಮಕ್ಕಳನ್ನ ವಿದ್ಯಾಭ್ಯಾಸವನ್ನು ಅದರ ಮೇಲೆ ಗಮನ ಇಟ್ಟು, ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೆ ಅವರ ಸೇವೆ ಮಾಡಿಕೊಂಡು ಹೋಗೋದಕ್ಕೆ ಸುಮಾರು ಏರಿಯಾಸ್ ನಲ್ಲಿ ಅವ್ರ ಆ ಮಹಿಳೆಯ ರೋಲ್ ಇರುತ್ತೆ. ಸೊ ಸ್ಪೆಷಲ್ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ ಡ್ಯೂರಿಂಗ್ ಈಚ್ ಸ್ಟೇಜ್ ಆಫ್ ಹರ್ ಲೈಫ್. ಸೊ she is special. Obviously she is special. That is why you have so much of respect for women, and her speciality will require extra nutrients or extra need, extra care. So we definitely need supplement for that. So how can we supplement that?
ಸೊ ಈ ಯೋಚನೆ ಇಂಡಸ್ ವೈವಾಗಿ ಬಂದಿತ್ತು. ಸೊ ಇಂಡಸ್ ವೈವಾಗಿ ಈ ಯೋಚನೆ ಬಂದಾಗ ದೇರ್ ಕೇಮ್ ದಿಸ್ ಪ್ರಾಡಕ್ಟ್ ದಟ್ ಈಸ್ ಐ ಕೇರ್ ಅನ್ನೋದು. ಸೊ ದಿಸ್ ಇಸ್ ಅ ಪ್ರೀಮಿಯಂ ಪ್ರಾಡಕ್ಟ್ ವಿಚ್ ಇಸ್ ಬ್ರಾನ್ ಫ್ರಮ್ ದಿ ಓನ್ ಆಫ್ ಇಂಡಸ್ ವೈವಾ. ಸೊ ಮಹಿಳೆಯರ ಪ್ರತಿಯೊಂದು ಹಂತದಲ್ಲಿ ತನ್ನ ಹಂತಕ್ಕೆ ರಿಕ್ವೈರ್ ಆಗುವಂತ ನ್ಯೂಟ್ರಿಯೆಂಟ್ಸ್ ನ ಸಪ್ಲೈ ಮಾಡುವುದಕ್ಕೆ ಇಸ್ ಐ ಕೇರ್. ಸಿ ಐ ಸೆಡ್ regular physical activity, change in lifestyle, sufficient sleep, diet which is rich in protein, iron, calcium, etc. ಈ ನಾಲ್ಕು ಮಾಡೋದು ತುಂಬಾ ಕಷ್ಟ, ಬಟ್ ಇಟ್ ಇಸ್ ನಾಟ್ ಇಂಪಾಸಿಬಲ್. ಯು ಕ್ಯಾನ್ ಡೂ, ಬಟ್ we have adapted to a fast lifestyle. ಸೊ ನಮ್ಗೆಲ್ಲಾನು ಫುಲ್ ಸ್ಪೀಡ್ ಆಗಬೇಕು ಅಂಡ್ ಎವ್ರಿಥಿಂಗ್ ಶುಡ್ ಬಿ ಇನ್ ಅ ಸ್ನ್ಯಾಪ್. ಸೊ ಆ ಟೈಮ್ ನಲ್ಲಿ ನಮಗೆ ಕೆಲ್ಸಕ್ಕೆ ಬರುವಂತದ್ದು ಸಪ್ಲಿಮೆಂಟ್ಸ್. So our supplement is one which is eye care, which is a health supplement, which is a premium product from Indus Viva, specially tailor made for women's health. Illi women ina pratiyondu excuse me arogya samasye tagondu tanna ಅನಾರೋಗ್ಯ ಹಾಗೂ ಆರೋಗ್ಯ ಎರಡರನ್ನು ಗಮನದಲ್ಲಿಟ್ಕೊಂಡು ಮಾಡಿರುವಂತಹ ಸಪ್ಲಿಮೆಂಟ್ ಇಸ್ ಐ ಕೇರ್. ಸೊ ಇಟ್ ಟೇಕ್ಸ್ ಕೇರ್ ಆಫ್ comprehensive women's wellness, and it is a 100% natural product, safe for the women above 35 years. So now generally 35 anta yak mention ಮಾಡಿದೀವಿ. Most of the common problems are seen after 35. ಈ ಮಂಡಿ ನೋವು, menstrual irregularities ಆಗಿರಬಹುದು, stress, depression, hypothyroidism, diabetes, hypertension, obesity ಪ್ರತಿಯೊಂದು 35 ನಂತರ ಜಾಸ್ತಿ ಇರುತ್ತೆ. ಹಾಗಂತ 35 ಮುಂಚೆ ತಗೊಳ್ಬಾರ್ದು ಅಂತ ಏನೂ ಇಲ್ಲ. ಯಾವಾಗ ಒಂದು ಸ್ತ್ರೀ ಅಥವಾ ಒಂದು ಲೇಡಿ ಆರ್ ಫೀಮೇಲ್ ವಿಲ್ ಸ್ಟಾರ್ಟ್ ಡೆವಲಪಿಂಗ್ ಹರ್ ಮೆನ್ಸ್ಟ್ರುವಲ್ ಸೈಕಲ್, ಯಾವಾಗ ತನಗೆ ಈ ಹೆಣ್ಣುತನ ಅನ್ನುವಂಥದ್ದು ಒಂದು ಕ್ರಿಯೆ ತನ್ನಲ್ಲಿ ಸ್ಟಾರ್ಟ್ ಆಗುತ್ತೆ, ದಟ್ ಇಸ್ ಥ್ರೂ ಹರ್ ಫಸ್ಟ್ ಮೆನ್ಸ್ಟ್ರುವೇಷನ್, ಆವಾಗಿಂದ ಶಿ ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ಐ ಕೇರ್ ವೆರಿ ಸೇಫ್ಲಿ, ಐ ಮೀನ್ ವೆರಿ ಕಾನ್ಫಿಡೆಂಟ್ಲಿ, ಆಸ್ ಇಟ್ ಇಸ್ 100% ನ್ಯಾಚುರಲ್. ಸೊ ಈ ಮೇನ್ ಐ ಕೇರ್ ನಲ್ಲಿ ಏನಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಸೊ ಇಟ್ ಇಸ್ ಅ ಕಾಂಪೌಂಡ್ ಪ್ರಿಪರೇಷನ್. ಸುಮಾರು ಆಯುರ್ವೇದಿಕ್ ಹರ್ಬ್ಗಳು ಅಥವಾ ಗಿಡಮೂಲಿಕೆಗಳು ಇರುವಂತ ಒಂದು ಕಾಂಪೌಂಡ್. ಈ ಒಂದು ಔಷಧಿ ಅನ್ನೋದಕ್ಕಿಂತ ಈ ಒಂದು ಸಪ್ಲಿಮೆಂಟ್ ನಲ್ಲಿ ದೇರ್ ಆರ್ ವೇರಿಯಸ್ ಕಾಂಪೌಂಡ್ಸ್. ನಾನು ಇವತ್ತು 4 ಮೇಜರ್ ಕಾಂಪೌಂಡ್ಸ್ ಅದರಲ್ಲಿ ಇರುವಂತದ್ದು ಬಗ್ಗೆ ನಾನು ಮಾತಾಡ್ತೀನಿ, ಯಾಕಂದ್ರೆ ದೀಸ್ 4 ಆರ್ ವಾಟ್ can cover everything what a woman's needs are basically. ನಾನು ಇವತ್ತು ಮಾತಾಡಿರುವಂತ ಈ ಎಲ್ಲ ಸಮಸ್ಯೆಗಳಿಗೂ ಆನ್ಸರ್ ಈ 4 ಮೇನ್ ಪ್ರಾಡಕ್ಟ್ಸ್ ನಲ್ಲಿದೆ. ಇನ್ನು ಹಲವಾರು ಪ್ರಾಡಕ್ಟ್ಸ್ ಇದರದ್ದು ಹಲವಾರು ಕಾಂಪೋಸಿಷನ್ ಇದೆ, ಬಟ್ ಈ 4 ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ಫಸ್ಟ್ ಒನ್ ಕರ್ಕ್ಯುಮಿನ್, ಆಯುರ್ವೇದದ್ದು ಕರ್ಕ್ಯುಮಿನ್, ಬಾಸ್ವೆಲಿಯಾ, ಆಸ್ಪರಾಗಸ್ ಅಂಡ್ ವ್ಯಾಲೇರಿಯನ್ ರೂಟ್ಸ್. ಸೊ ಕರ್ಕ್ಯುಮಿನ್ ಅಂದ್ರೆ ಈ ಅರಿಶಿನ, ಬಾಸ್ವೆಲಿಯಾ ಅಂತ ಹೇಳಿದ್ರೆ ಇದೊಂದು ಗಮ್ ನಿರ್ಯಾಸ, ಈ ಧೂಪಗಳಿಗೆ ಯೂಸ್ ಮಾಡುವಂತ ಒಂದು ನಿರ್ಯಾಸ, ಇದು ಶಲ್ಲಕ್ಕಿ ಅಂತ ನಾವು ಹೇಳ್ತೀವಿ. ಆಸ್ಪರಾಗಸ್ ಶತಾವರಿ ಅಂತ ಕರಿತೀವಿ, ಅಂಡ್ ವ್ಯಾಲೇರಿಯನ್ ರೂಟ್ಸ್ ತಗರ ಅಂತ ಹೇಳ್ತೀವಿ, ಈ ತಗರದ್ದು ರೂಟ್ಗಳು. ಸೊ ಈ 4 ಇಸ್ ವೆರಿ 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 ಮೋರ್ ಪ್ರೈಮ್ ಕಂಪೌಂಡ್ಸ್ ಆರ್ ಕಾಂಪೊನೆಂಟ್ಸ್ ಆಫ್ ದಿಸ್ ಕಾಂಪೌಂಡ್. ಸೊ ಫಸ್ಟ್ ಕರ್ಕ್ಯುಮಿನ್ ಏನು, ಕರ್ಕ್ಯುಮಿನ್ನ ರೋಲ್ ಏನು, ಈ ಅರಿಶಿಣದ ರೋಲ್ ಏನು ಇಲ್ಲಿ ಅಂತ ಹೇಳಿದ್ರೆ, ಸೊ ನಮ್ಗೆ ಎಲ್ಲರಿಗೂ ಗೊತ್ತು ಅರಿಶಿಣ ಇಸ್ ವೆರಿ ರಿಚ್ ಇನ್ ಇಮ್ಯೂನ್ ಬೂಸ್ಟಿಂಗ್. ಸೊ ಇತ್ತೀಚಿನ ಕೋವಿಡ್ ಡೇಸ್ ನಲ್ಲೂ ಕೂಡ ನಾವು ತಿಳ್ಕೊಂಡಿದೀವಿ, ಸೆಂಟ್ರಲ್ ಗವರ್ಮೆಂಟ್ ಕೂಡ ಇದನ್ನ ಶಿಫಾರಸು ಮಾಡಿತ್ತು. ಈ ಗೋಲ್ಡನ್ ಮಿಲ್ಕ್ ಅಥವಾ ಈ ಅರಿಶಿಣ ಹಾಕಿರುವಂತ ಒಂದು ಹಾಲಿನ ಸೇವನೆ ಪ್ರತಿನಿತ್ಯ ಮಾಡಬೇಕು, ಸೊ ದಟ್ ನಿಮ್ಮ ಇಮ್ಯುನಿಟಿ ಬೆಳೆಯುತ್ತೆ. ಒನ್ಸ್ ನಿಮ್ಮ ಇಮ್ಯುನಿಟಿ ಬೆಳೆದಾಗ ಕೋವಿಡ್ ಇನ್ಫೆಕ್ಷನ್ ನ ತಡಿಲಿಕ್ಕೆ ನಿಮ್ಮ ದೇಹ ನಿಮಗೆ ಸಹಾಯ ಮಾಡುತ್ತೆ ಅಂತ ಒಂದು ರಿಸರ್ಚ್ ಬಂದಿತ್ತು. ಸೊ ದಟ್ ಅರಿಶಿಣ ಇಸ್ here present in our eye care as a main compound. So arshna ಒಂದು immune boosting ಮಾಡೋದಲ್ದಿರೆ it is rich in antioxidants. The antioxidants are what which is needed to a woman to look more young, to look more good. So ಪ್ರತಿಯೊಂದು ಹೆಣ್ಣಿನಲ್ಲೂ ಅದೊಂದು she will have that feeling to look more presentable. ತಮಗೆ ಯಾರಿಗೂ ಏಜ್ ಆಗ್ಬೇಕು ಅಂತ ಅನ್ಸೋದಿಲ್ಲ. ಯಾವಾಗ ನೋಡಿದ್ರು ಐ ಹ್ಯಾವ್ ಟು ಲುಕ್ ಮೋರ್ ಯಂಗ್, ಐ ಹ್ಯಾವ್ ಟು ಲುಕ್ ಮೋರ್ ಯಂಗ್ ಅಂದ್ರೆ ಯು ಹ್ಯಾವ್ ಟು ಹ್ಯಾವ್ ಮೋರ್ ಆಂಟಿ ಆಕ್ಸಿಡೆಂಟ್ಸ್. ನೀವು ಈ ತರ ಜಂಕ್ ಮತ್ತೆ ಈಗಿನ ಫುಡ್ ಸ್ಟೈಲ್ಸ್, ಲೈಫ್ ಸ್ಟೈಲ್ಸ್ ನೆಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ರೆ ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ದೂರದಲ್ಲಿರುತ್ತೆ ನಿಮ್ಗೆ. ಸೊ ನಿಮ್ಗೆ ಅದನ್ನ ಒಂದು ಸಪ್ಲಿಮೆಂಟ್ ಮೂಲಕ ಕೊಡ್ಲಿಕ್ಕೆ
ಐ ಕೇರ್ ಬಂದಿದೆ ನಿಮ್ಗೆ. ಇಲ್ಲಿ ಅರಿಶಿನ ಒಂದೇ ಅಲ್ಲ ಆಂಟಿ ಆಕ್ಸಿಡೆಂಟ್ಸ್, ಇದರಲ್ಲಿ ಇನ್ನೂ ಹಲವಾರು ಇಂಗ್ರೀಡಿಯೆಂಟ್ಸ್ ಇದೆ ವಿಚ್ ಆರ್ ವೆರಿ 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 ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್. ಸೊ ಒಂದು ಆಂಟಿ ಆಕ್ಸಿಡೆಂಟ್ಸ್ ನ ಭಂಡಾರವೇ ಈ ಐ ಕೇರ್ ಒಳಗಡೆ ಕೊಟ್ಟಾಗಿದೆ. ಎರಡನೇದು ಮೇನ್ ಬಾಸ್ವೆಲಿಯಾ ಅಥವಾ ಈ ಶಲ್ಲಕ್ಕಿ. ಸೊ ಇದು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಅನ್ನ ಹೊಂದಿರುತ್ತೆ. ಸೊ ನಾನು ಅವಾಗ ಹೇಳ್ದಾಗೆ ಈ ಮೈಕೈ ನೋವು, ಕೂದಲುದುರುವಂತದ್ದು, ಈ ಮೂಳೆ ಅಥವಾ ಸಂಧಿಗಳ ನೋವು, ಜಾಯಿಂಟ್ ಏಕ್ಸ್, ಈ ನೋವುಗಳಿಗೆಲ್ಲ ನಮ್ಮ ಬೆಸ್ಟ್ ಅನಾಲ್ಜೆಸಿಕ್ ಆಯುರ್ವೇದದಲ್ಲಿ ಏನಿದೆ ಅಂತ ಹೇಳಿದ್ರೆ ಅದು ಶಲ್ಲಕ್ಕಿ ಅಂತ ಹೇಳ್ತೀವಿ, ಅಥವಾ ಬಾಸ್ವೆಲಿಯಾ. ಸೊ ಬಾಸ್ವೆಲಿಯಾ ಇಸ್ ವೆರಿ ರಿಚ್ ಇನ್ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಅಂಡ್ ಬಾಸ್ವೆಲಿಯಾ ಕೂಡ ಈ ಐ ಕೇರ್ ನಲ್ಲಿ ಇದೆ. ಮೂರನೇದು ಶತಾವರಿ. ಸೊ ಶತಾವರಿ ಆಸ್ಪರಾಗಸ್ ಅಂತ ಏನ್ ಹೇಳ್ತೀವಿ. ಸೊ ಆಸ್ಪರಾಗಸ್ it helps in managing the menstrual irregularities and it supports hormonal health. Basically ನಾನು ಹೇಳಿದೆ, ಈ ಹೆಣ್ಣಿನಲ್ಲಿ ಒಂದು ಮೂಳೆಗಳ ಆರೋಗ್ಯವನ್ನು ಮೇಂಟೈನ್ ಮಾಡ್ಲಿಕ್ಕೆ ಇರುವಂತ ಒಂದು ಹಾರ್ಮೋನ್ ಈಸ್ಟ್ರೋಜನ್ ಅಂತ ಹೇಳಿದೆ. ಈ ಈಸ್ಟ್ರೋಜನ್ ಕಾರ್ಯ ಋತುಚಕ್ರದಲ್ಲೂ ಸುಮಾರು ಇರುತ್ತೆ. ಸೊ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಇದೆಲ್ಲ ಸೇರಿ ಈ ಒಂದು ಹೆಣ್ಣಿನಲ್ಲಿ ಋತುಚಕ್ರ ಆಗ್ಲಿಕ್ಕೆ ಅಥವಾ ಮೆನ್ಸಸ್ ಆಗ್ಲಿಕ್ಕೆ ಕಾರಣ ಇರುವಂತ ಈ ಮೇನ್ ಹಾರ್ಮೋನ್ಗಳು. ಈ ಶತಾವರಿನಲ್ಲಿ ಫೈಟೋ ಈಸ್ಟ್ರೋಜನ್ ಅಂತ ಇರುತ್ತೆ. ಅಂದ್ರೆ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಸಿಗುವಂತ ಒಂದು ಈಸ್ಟ್ರೋಜನ್ ಇಸ್ ಪ್ರೆಸೆಂಟ್ ಇನ್ ಶತಾವರಿ. ಸೊ ಈಗ ಥೈರಾಯ್ಡ್ ಸಮಸ್ಯೆ ಅಂತ ನಾವು ನೋಡಿದೀವಿ. ಥೈರಾಯ್ಡ್ ಸಮಸ್ಯೆನಲ್ಲಿ ಏನಿರುತ್ತೆ, ನಿಮ್ಗೆ ಥೈರಾಯ್ಡ್ ಮಾತ್ರೆ ಕೊಡ್ತಾರೆ. ಆ ಥೈರಾಯ್ಡ್ ಮಾತ್ರೆ ಅಂದ್ರೆ ಥೈರಾಕ್ಸಿನ್ ಇರುತ್ತೆ, ಅದೊಂದು ಹಾರ್ಮೋನ್, ಸಿಂಥೆಟಿಕ್ ಲ್ಯಾಬ್ನಲ್ಲಿ ಪ್ರಿಪೇರ್ ಮಾಡಿರುವಂತ ಒಂದು ಹಾರ್ಮೋನ್. ಅದು ಆ ಹಾರ್ಮೋನ್ನ ನಿಮ್ಗೆ ದೇಹಕ್ಕೆ ಕೊಟ್ಟಾಗ ಆ ಹಾರ್ಮೋನ್ ಇಂದ ಸುಮಾರು ದೇಹದಲ್ಲಿ ದೈಹಿಕವಾಗಿ ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ. ಲಿವರ್ ಮೇಲೆ, ಕಿಡ್ನಿ ಮೇಲೆ, ಹಾರ್ಟ್ ಮೇಲೆ, ಪ್ರತಿಯೊಂದು ಆರ್ಗನ್ ಮೇಲೇನು ಅದರ ಒಂದು ಕೆಮಿಕಲ್ ಕಾಂಪೌಂಡಿನ ಕೆಮಿಕಲ್ ಆಕ್ಷನ್ ಇದ್ದೇ ಇರುತ್ತೆ. ಸೊ ನಮಗೆ ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗುವಂತ ಒಂದು ಸಬ್ಸ್ಟೆನ್ಸ್ ಬೇಕಿರುತ್ತೆ. ಸೊ ಶತಾವರಿ ಇಸ್ ವೆರಿ 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 ರಿಚ್ ಇನ್ ಈಸ್ಟ್ರೋಜನ್, ಫೈಟೋ ಈಸ್ಟ್ರೋಜನ್. ಅಂದ್ರೆ ಕೆಲಸ ಅದೇನು, ದೇಹದೊಳಗಡೆ ಹೋಗಿ ದೇಹದೊಳಗಡೆ ಅದ್ರದ್ದು ಏನು ಕಾರ್ಯ ಇದೆ ಆ ಕಾರ್ಯವನ್ನು ಮಾಡಿ ದೇಹದಿಂದ ಹೊರಗೆ ಹೋಗುತ್ತೆ. ಸೊ ಅಂತ ಇರುವಂತದ್ದಕ್ಕೆ ನಾವು ಫೈಟೋ ಅಂತ ಹೇಳ್ತೀವಿ. ಅದೇ ಸಿಂಥೆಟಿಕ್ ಹಾರ್ಮೋನ್ ದೇಹದೊಳಗಡೆ ಹೋಗುತ್ತೆ, ಅದರ ಕಾರ್ಯ ಏನಿದೆ ಅದು ಮಾಡುತ್ತೆ, ಬಟ್ ದೇಹದಿಂದ ಅದು ಆಚೆ ಹೋಗುದಿಲ್ಲ, ಅಲ್ಲೇ ಇದ್ದು ಅಲ್ಲೇ ಅಕ್ಯುಮುಲೇಟ್ ಆಗಿ 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 ಒಂದಲ್ಲ ಒಂದು ಆರ್ಗನ್ಗೆ ಕಾಸ್ ಮಾಡ್ತಾ ಇರುತ್ತೆ. ಬಟ್ ಫೈಟೋ ಈಸ್ಟ್ರೋಜನ್ ನಲ್ಲಿ ಆ ರೀತಿ ಇರೋದಿಲ್ಲ. ಫೈಟೋ ಅಂತ ಜನರಲಿ ಬಂದಾಗ ದೇಹಕ್ಕೆ ಒಳಗಡೆ ಹೋಗಿ ಅದರ ಕಾರ್ಯ ಮಾಡಿ ಆಚೆ ಹೋಗುತ್ತೆ. ಸೊ ಶತಾವರಿ ನಲ್ಲಿ ಈ ಈಸ್ಟ್ರೋಜನ್ನಿನ ಬಹಳ ಕಾಂಪೌಂಡ್ ಈ ಶತಾವರಿನಲ್ಲಿದೆ. ಅಂಡ್ ದಟ್ ಇಸ್ ಮೇನ್ ಫಾರ್ ಮ್ಯಾನೇಜಿಂಗ್ ಆಲ್ ದಿ ಮೆನ್ಸ್ಟ್ರುಯಲ್ ಇರ್ರೆಗ್ಯುಲಾರಿಟೀಸ್. ಅಂಡ್ ಐ ಕೇರ್ ಅಂತ ಬಂದಾಗ ವುಮೆನಿನ ಹೆಲ್ತ್ ಗೆ ಮೇನ್ ಬೇಕಾಗಿರುವಂತದ್ದೇ ತನ್ನ ಹಾರ್ಮೋನ್ಸ್ ನ ನಾರ್ಮಲೈಸ್ ಮಾಡಿಕೊಂಡು ತನ್ನ ಮೆನ್ಸ್ಟ್ರುಯಲ್ ಸೈಕಲ್ ನ ನಾರ್ಮಲೈಸ್ ಮಾಡೋದು. ಸೊ ಅದಕ್ಕೆ ಮೇನ್ ಆಗಿ ಈ ಶತಾವರಿ ತುಂಬಾ ಕೆಲಸ ಮಾಡುತ್ತೆ. ಅಂಡ್ ಲಾಸ್ಟ್ಲಿ ವೆಲೇರಿಯನ್ ರೂಟ್ಸ್ ಅಥವಾ ಈ ತಗರ ಅಂತ. ಇದರ ಮೇನ್ ಆಕ್ಷನ್ ತಗರದ್ದು ಏನಿರುವಂತದ್ದು, ಇಟ್ ಬ್ಯಾಲೆನ್ಸಸ್ ಸ್ಟ್ರೆಸ್ ಅಂಡ್ ಮೆಂಟಲ್ ಹೆಲ್ತ್. ಸೊ ನಾನು ಆಗ್ಲೇ ಹೇಳ್ದಂಗೆ ನಿದ್ರೆ ಬರೋದಿಲ್ಲ, ಚಿಂತೆ ಜಾಸ್ತಿ, ಖಿನ್ನತೆಗೊಳಗಾಗುವಂಥದ್ದು, ಆಂಕ್ಷಿಯಸ್ ಆಗಿರೋದು, ಆಂಗ್ಸೈಟಿ, ಈ ಎಲ್ಲ ಕಂಡೀಷನ್ಸ್ಗೂ ಈ ತಗರ ಇಸ್ ಮೇನ್. ಬಿಕಾಸ್ ಇದರ ಆಕ್ಟಿವಿಟಿ ಬಂದ್ಬಿಟ್ಟು ಬ್ರೈನ್ ಮೇಲೆ ಇರುವಂತದ್ದು ಹಾಗೂ ಮೆಂಟಲ್ ಹೆಲ್ತ್ ಮೇಲೆ ಇದರ ಆಕ್ಟಿವಿಟಿ ಇರುತ್ತೆ. ಸೊ ಮೆಂಟಲ್ ಹೆಲ್ತ್ ನ ಇದು ಆಂಗ್ಸೈಟಿ, ಡಿಪ್ರೆಷನ್, ಸ್ಟ್ರೆಸ್ ಎಲ್ಲದನ್ನು ಸ್ವಲ್ಪ ಲೆವೆಲ್ಸ್ ನ ಕಡಿಮೆ ಮಾಡಿ ಇಟ್ ಇಸ್ ಅ ಗುಡ್ ಸ್ಲೀಪ್ ಇಂಡ್ಯೂಸರ್, ಒಳ್ಳೆ ನಿದ್ರೆಯನ್ನ ಕೊಡುತ್ತೆ. ಸೊ ಈ ತಗರ ನಾ ಯೂಸ್ ಮಾಡ್ತಾ ಇರೋದ್ರಿಂದ ಒಳ್ಳೆ ನಿದ್ದೆ ಬರುತ್ತೆ. ಒಳ್ಳೆ ನಿದ್ದೆ ಬಂದಾಗ ಬಾಕಿ ಎಲ್ಲ ಪ್ರಾಬ್ಲಮ್ಸ್ ಡಿಕ್ರೀಸ್ ಹಾಕೊಂಡು ಬರುತ್ತೆ. ಸೊ ದಿಸ್ ಇಸ್ ದೇರ್ ಟು ಬ್ಯಾಲೆನ್ಸ್ ಸ್ಟ್ರೆಸ್ ಅಂಡ್ ಮೆಂಟಲ್ ಹೆಲ್ತ್. ಈ 4 ಪ್ರಮುಖ ದ್ರವ್ಯಗಳಿಂದ ಐ ಕೇರ್ ನ ಒಂದು ಅಂಶ ಆಗಿರೋದ್ರಿಂದ, ಸೊ ಇದು ಈ ವುಮೆನಿನ ಆಲ್ ಹೆಲ್ತ್ ಕಂಡೀಷನ್ಸ್ ನಾನು ಏನ್ ಹೇಳಿದೆ ಅದನ್ನ ಅಡ್ರೆಸ್ ಮಾಡ್ಲಿಕ್ಕೆ ಈ 4 ತುಂಬಾನೇ ಪ್ರಮುಖವಾಗಿರುವಂತದ್ದು. ಸೊ ಎಷ್ಟು ಯೂಸ್ಫುಲ್ ಆಗಿದೆ ಈ ಐ ಕೇರ್? ಸೊ ಆಗ್ಲೇ ಹೇಳ್ದಂಗೆ ಐ ಕೇರ್ ಇದು ಬ್ಯಾಲೆನ್ಸಸ್ ದಿ ಹಾರ್ಮೋನ್ಸ್, ದೆನ್ ಇಟ್ ರೆಡ್ಯೂಸಸ್ PMS ಎಫೆಕ್ಟ್ಸ್. ಈ ಮುಂಚೆ ಬರುವಂತ ಸಮಸ್ಯೆಗಳಿರ್ಬೋದು, ಹೊಟ್ಟೆ ನೋವು ಇರ್ಬೋದು, ಕೆಲವರಲ್ಲಿ ವಾಮಿಟಿಂಗ್ ಸೆನ್ಸೇಷನ್ ಇರ್ಬೋದು, ಕೆಲಸ ಮಾಡ್ಲಿಕ್ಕೆ ಆಲಸ್ಯ ಇರ್ಬೋದು, ಅಥವಾ ಯೋಚನೆ ಜಾಸ್ತಿ, ನಾಳೆ ನಾಡಿದಲ್ಲಿ ನನ್ನ ಡೇಟ್ಸ್ ಇದೆ ಅಂತ ಹೇಳಿದ್ರೆ ಇವತ್ತಿಂದನೇ ಮಾನಸಿಕವಾಗಿ ಅವ್ರಿಗೆ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು. ಸೊ ಆ ಎಲ್ಲ ಕಂಡೀಷನ್ಸ್ ನಲ್ಲೂ ಈ ಐ ಕೇರ್ ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ. ಅಂಡ್ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಪ್ರತಿಯೊಂದ್ರೂ ಇದು ಕಂಟ್ರೋಲ್ ಮಾಡುತ್ತೆ.
ಬೋನ್ಸ್ ಮತ್ತೆ ಇಮ್ಯುನಿಟಿ, ಮಸಲ್ ಸ್ಟ್ರೆಂತ್ ಪ್ರತಿಯೊಂದನ್ನು ಇದು ಮೇಂಟೈನ್ ಮಾಡುತ್ತೆ. ಇನ್ಸಾಮ್ನಿಯಾ ಅಥವಾ ಈ ನಿದ್ರೆ ಬರದೇ ಇರುವಂತದ್ದನ್ನು ಇದು ಹೆಲ್ಪ್ ಮಾಡ್ಬಿಟ್ಟು, ಅಂಡ್ ಮೇನ್ ಥಿಂಗ್ ನಮ್ಗೆಲ್ಲರಿಗೂ ಏನ್ ಬೇಕು, ಚೈತನ್ಯ ಅಥವಾ ಈ ಆರೋಗ್ಯದಲ್ಲಿ ಇರುವಂತ ಈ ಎನರ್ಜಿ. ಸೊ ಇಂಪ್ರೂವ್ ಮಾಡುತ್ತೆ ಎನರ್ಜಿನ. ಸೊ ಒನ್ಸ್ ಇವೆಲ್ಲಾನು ಅಡ್ರೆಸ್ ಆದಾಗ ಆ ವುಮೆನ್ ತಾನು ತನ್ನನ್ನು ಆಚೆ ಕಡೆ ಪ್ರೊಜೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮೋರ್ ಕಾನ್ಫಿಡೆಂಟ್ ಆಗಿರ್ತಾಳೆ. ಈಗ ನೀವೇ ನೋಡಿರ್ತೀರಾ, ಒಂದು ವುಮೆನ್ ಇಫ್ ಶಿ ಇಸ್ ಕಂಪ್ಲೀಟ್ಲಿ ಫಿಟ್, ಕಂಪ್ಲೀಟ್ಲಿ ಆಲ್ ರೈಟ್ ಅಂದ್ರೆ ಅವ್ರ ಮುಖದಲ್ಲಿರುವಂತಹ ಕಾನ್ಫಿಡೆನ್ಸ್ ನೀವು ನೋಡಬಹುದು. ಅದೇ ಮಂಡಿ ನೋವು, ಕೀಲ್ ನೋವು ಅಥವಾ ಹಾರ್ಮೋನಲ್ ಪ್ರಾಬ್ಲಮ್, ಸ್ಟ್ರೆಸ್ ಎಲ್ಲ ಇದ್ರೆ ಅವ್ರ ಮುಖದಲ್ಲಿ ಅದು ಕಾಣಿಸುತ್ತೆ. ಸೊ ಅವಾಗ ಆಕೆಗೆ ನಾವು ಜಾಸ್ತಿ ಸ್ಟ್ರೆಸ್ ಕೊಡಬಾರ್ದು. ಸೊ ನಾವು ಒಂದು ವುಮೆನ್ ನ ಶಕ್ತಿ ರೂಪದಲ್ಲಿ ನೋಡ್ತಾ ಇದ್ರೆ ಆ ಶಕ್ತಿ ಅವರ ಮುಖದಲ್ಲಿ, ಆ ತೇಜಸ್ನಲ್ಲಿ ನಮಗೆ ಕಾಣಿಸ್ಬೇಕು. ಸೊ ಅದನ್ನ ಪ್ರೊವೈಡ್ ಮಾಡ್ಲಿಕ್ಕೆ ನಮ್ಗೆ ಐ ಕೇರ್ ಇಸ್ ಅಬ್ಸಲ್ಯೂಟ್ಲಿ ಅ ವಂಡರ್ ಸಪ್ಲಿಮೆಂಟ್ ವಿಚ್ does everything, and ultimately ಇದರ ಮೇನ್ ರೋಲ್ ಏನು, ಟು ಇಂಪ್ರೂವ್ ದಿ ಎನರ್ಜಿ. ಓವರ್ ಆಲ್ ಎನರ್ಜಿನ ಇಂಪ್ರೂವ್ ಮಾಡಿ ಈ ವುಮೆನ್ಹುಡ್ ಅಥವಾ ಈ ಸ್ತ್ರೀಗೆ ಏನ್ ಶಕ್ತಿ ಅಂತ ನಾವು ಹೇಳಿದೀವಿ ಅದಕ್ಕೆ ಹೆಲ್ಪ್ ಮಾಡುವಂತದ್ದು ದಿಸ್ ಐ ಕೇರ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅಂಡ್ ಥ್ಯಾಂಕ್ ಯು. ದಿಸ್ ವಾಸ್ ಅ ಸ್ಮಾಲ್ ಪ್ರೆಸೆಂಟೇಷನ್ ಅಬೌಟ್ ದಿ ಪ್ರಾಡಕ್ಟ್ ಐ ಕೇರ್ ಮತ್ತು ಅದರ ಸಾಮಗ್ರಿಗಳು ಅದರಲ್ಲಿ ಏನಿದೆ ಅಂಡ್ ವಾಟ್ ಇಸ್ ದಿ ಇಫೆಕ್ಟ್ ಆಫ್ ದೋಸ್. Thank you so much, Dr. Shreyas sir. Thanks, so let us give a big round of applause to Dr. Shreyas again. Thank you. Yes, thank you so much. So ಅದೇ ರೀತಿ ಸ್ನೇಹಿತರೆ, ಸೊ ನಿಮ್ಮ ಹತ್ರ ಎಲ್ಲಾದ್ರೂ ಕ್ವಶನ್ಸ್ ಇದ್ರೆ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಸೊ ಡಾಕ್ಟರ್ ಹತ್ರ ನೀವು ಪ್ರತಿಯೊಂದು ಕೂಡ ಕ್ವಶನ್ಸ್ ಕೇಳಬಹುದು. ಸೊ ಐ ಕೇರ್ ಅಂತ ಒಂದು ನೀವು ಪ್ರೆಸ್ ಮಾಡಿದ್ರೆ ಅಲ್ಲಿ ಕ್ವಶನ್ಸ್ ಟೈಪ್ ಮಾಡಬಹುದು. ಸೊ ಡಾಕ್ಟರ್, ಸೊ ಆಲ್ರೆಡಿ ಒಂದು ಕ್ವಶನ್ಸ್ ಇದೆ ಇವಾಗ ಚಾಟ್ ಬಾಕ್ಸ್ ಅಲ್ಲಿ. ಓಕೆ, ಐ ಶಾಲ್ ಸಿ. ನಾನೇ ಓದ್ಕೊಂಡ್ಬಿಡ್ಲಾ ಅಥವಾ ತಾವೇನಾದ್ರೂ ಕೇಳ್ತೀರಾ ನನಗೆ? ಎಸ್ ಸರ್, ನಾನು ಓದ್ತೇನೆ ಸರ್. ಓ ಎಸ್. Hi sir, for past 2 years I am suffering from severe lower abdomen pain before monthly cycle and after menstrual. None of the doctors could able to diagnose. Please suggest. Okay. Yeah. See, this is a typical gynecological question ಆಯ್ತು ನನಗೆ. ಸೊ ನಾನು ಅವಾಗ ಏನ್ ಕೇಳಬೇಕು, ನಿಮ್ ರಿಪೋರ್ಟ್ಸ್ ಕೇಳಬೇಕಾಗುತ್ತೆ. ತಮ್ಮ ಏನಕ್ಕೆ ಈ ನೋವು, ಹೊಟ್ಟೆ ನೋವು ಇದೆ, ಅಲ್ಟ್ರಾಸೋನೋಗ್ರಫಿ ಮಾಡಿಸ್ಕೊಂಡಿದ್ದೀರಾ ಅಥವಾ ಅದ್ರ ಪ್ರತಿಯೊಂದು ಕೇಳ್ಬಿಟ್ಟು ಅದರ ಮೇಲೆ ನಾನು ಆನ್ಸರ್ ಕೊಡ್ಬೇಕಾಗುತ್ತೆ. ಸೊ ಇಫ್ ಯು ಆರ್ ಮೋರ್ ಸ್ಪೆಸಿಫಿಕ್ ಇಟ್ ಕುಡ್ ಬಿ ಮಚ್ ಈಸಿಯರ್ ಫಾರ್ ಮೀ. ವೆಲ್, ಕನ್ಸಿಡರಿಂಗ್ ಹೊಟ್ಟೆ ನೋವು ಅಂತ ಹೇಳಿದಾಗ ಅದು ಬಿಫೋರ್ ದಿ ಮೆನ್ಸ್ಟ್ರಲ್ ಸೈಕಲ್ ಅಂಡ್ ಆಫ್ಟರ್ ಮೆನ್ಸ್ಟ್ರಲ್ ಸೈಕಲ್ ಅಂತ ನೀವು ಹೇಳಿದ್ರಿ. ಸಮ್ವೇರ್ ಐ ಕ್ಯಾನ್ ಕೋರಿಲೇಟ್ ಇಟ್ ವಿತ್ PMS ಎಫೆಕ್ಟ್ಸ್. ನಾನು ಹೇಳ್ದಂಗೆ ಈ ಮುಟ್ಟಾಗೋ ಮುಂಚೆನೂ ಕೆಲವರಿಗೆ ಈ ಸಮಸ್ಯೆ ಇರುತ್ತೆ. ಸೊ ಆ ಸಮಸ್ಯೆಗೆ ನಮ್ಗೆ ಈಸ್ಟ್ರೋಜೆನ್ಸ್ ತುಂಬಾ ಬೇಕು, ಎಸ್ಪೆಷಲಿ ಫೈಟೋ ಈಸ್ಟ್ರೋಜೆನ್ಸ್. ಈ ಶತಾವರಿ ನಾನೇನ್ ಹೇಳಿದೆ, ಸೊ ಶತಾವರಿ ಇಸ್ ಅ ವಂಡರ್ ಡ್ರಗ್ ವಿಚ್ ಆಕ್ಟ್ಸ್ ಇನ್ ಆಲ್ ಸಚ್ ಕಂಡೀಷನ್. ಅಂಡ್ ಐ ಕೇರ್ ನಲ್ಲಿ ಈ ಶತಾವರಿ ಇರುವ ಕಾರಣ ನೀವು ಸ್ಟಾರ್ಟ್ ಯೂಸಿಂಗ್ ಐ ಕೇರ್ ಅಂಡ್ ದೆನ್ ಯು ಸಿ ದಿ ಚೇಂಜಸ್. ನಿಮ್ಗೆ ಡೆಫಿನೆಟ್ಲಿ ಈ ಚೇಂಜಸ್ ಎಲ್ಲ ಕಾಣಿಸ್ತಾ ಬರುತ್ತೆ. Okay. So ಇನ್ನೊಂದು ಕ್ವಶನ್ಸ್ ಇದೆ ಸರ್. So I'm suffering from allergy, whether it is useful. Yeah, certainly. ನಾನು ಹೇಳಿದೆ, ಸಿ, ಮಹಿಳೆಯರಲ್ಲಿ ಆಗುವಂತ ಪ್ರತಿಯೊಂದು ಸಮಸ್ಯೆ ಫ್ರಮ್ ಕಾಮನ್ ಕೋಲ್ಡ್ ಟು ಕ್ಯಾನ್ಸರ್, ಆಯ್ತಾ, ಪ್ರತಿಯೊಂದು ಇಫ್ ಶಿ ಇಸ್ ಅ ವುಮೆನ್ ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಅಲರ್ಜಿ ಅಗೇನ್ ಏನಕ್ಕೆ, ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗಿರುತ್ತೆ ಅಲ್ಲಿ, ನಿಮ್ಮ ಇಮ್ಯುನಿಟಿ. ಅರಿಶಿನ ಇದರಲ್ಲಿ ಇದೆ, ಸೊ ವಿಚ್ ವಿಲ್ ರೈಸ್ ಯುವರ್ ಇಮ್ಯುನಿಟಿ. ಈಗ ಅರಿಶಿನ ಜಾಸ್ತಿ ಮಾಡೋದ್ರಿಂದ ನಿಮ್ಮ ಇಯೋಸಿನೋಫಿಲ್ ಕೌಂಟ್ಸ್ ಕೂಡ ಜಾಸ್ತಿ ಆಗುತ್ತೆ ಬಾಡಿನಲ್ಲಿ. ಈ ಇಯೋಸಿನೋಫಿಲ್ ಕೌಂಟ್ಸ್ ಜಾಸ್ತಿ ಆಗಿರುವಂತದನ್ನ ಕಂಟ್ರೋಲ್ ಮಾಡ್ಬಿಟ್ಟು ನಿಮ್ಗೆ ಏನಕ್ಕೆ ಅಲರ್ಜಿ ಆಗ್ತಾ ಇದೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಈ ಅರಿಶಿನ ಇಸ್ ಅ ವಂಡರ್ ಡ್ರಗ್. ಅಂಡ್ ವಿ ಹ್ಯಾವ್ ಅಗೇನ್ ಕರ್ಕ್ಯುಮಿನ್ ಇನ್ ದಿಸ್, ಅಂಡ್ ದಿಸ್ ಇಸ್ ಅ ಕಾಂಪೌಂಡ್ ಪ್ರಿಪರೇಷನ್ ಐ ಕೇರ್. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಯೂಸ್ ದಟ್ ಟು ಸಿ ದಿ ರಿಸಲ್ಟ್ಸ್ ಇನ್ ಅಲರ್ಜಿ ಆಲ್ಸೋ. Okay, thank you sir. And one more question. My wife is 33-year-old. She has hypothyroidism and taking thyroxine 100 mg tablet now. Now she has irregular bleeding and back pain. So we consulted OBG and they examined and told it looks like ovarian polyp but suggested PID. So now taking antibiotic for that, but symptoms not been reduced. Kindly give me suggestion. Thank you. Yeah. See, this should be a what do you say, integrative approach. So what ನಾನೇನ್ ಸಜೆಸ್ಟ್ ಮಾಡ್ತೀನಿ ನಿಮ್ಗೆ ಅಂತ ಹೇಳಿದ್ರೆ, ಒಂದು ಯಾವ್ದಾದ್ರು ನಿಮ್ಮ ಮನೆ ಹತ್ರ ಇರುವಂತ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಹೋಗಿ. ಬೇಸಿಕಲಿ ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಒಂದು ಡಿಟಾಕ್ಸಿಫಿಕೇಶನ್ ಅಥವಾ ಶೋಧನ ಅಂತ ನಾವು ಹೇಳ್ತೀವಿ ಆಯುರ್ವೇದದಲ್ಲಿ.
ಒಮ್ಮೆ ಒಂದು ಶೋಧನ ಮಾಡ್ಕೊಂಡಾಗ ತಮ್ಮ ಬಾಡಿನಲ್ಲಿ ಅಕ್ಯುಮುಲೇಟ್ ಆಗಿರುವಂತ ಈ 100 mcg ಥೈರಾಕ್ಸಿನ್ ಸಿಂಥೆಟಿಕ್ ಹಾರ್ಮೋನ್ ಏನಿದೆ ಅದರಿಂದ ತುಂಬಾನೇ ಸಮಸ್ಯೆಗಳು ಇರುತ್ತೆ ನಿಮ್ಗೆ. ಸೊ ಅದನ್ನ ಒಂದ್ಸರಿ ಬಾಡಿಯಿಂದ ಫ್ಲಶ್ ಮಾಡಿಸ್ಕೊಂಡ್ಬಿಡಿ. ಈ ಡಿಟಾಕ್ಸ್ ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ಪಂಚಕರ್ಮ ಅಂತ ನಾವು ಹೇಳ್ತೀವಿ. ಒಂದು ಒಳ್ಳೆ ಆಯುರ್ವೇದಿಕ್ ಪಂಚಕರ್ಮ ಸ್ಪೆಷಲಿಸ್ಟ್ ನೇ ತಾವು ಭೇಟಿ ಆಗ್ಬೇಕು. ತಾವು ಇರೋ ಏರಿಯಾನಲ್ಲಿ ಇದೆ, ನಮ್ಮ ಉಡುಪಿನಲ್ಲಿ ಇದೆ, ಧರ್ಮಸ್ಥಳ ಮಂಜುನಾಥದ್ದು ಕಾಲೇಜಿನ ಒಂದು ದೊಡ್ಡ ಆಸ್ಪತ್ರೆನೇ ಇದೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಅಡ್ಮಿಟ್ ಆಗ್ಬಿಟ್ಟು ಈ ಪಂಚಕರ್ಮ ಮಾಡಿ ಡಿಟಾಕ್ಸಿಫೈ ಮಾಡೋದ್ರಿಂದ ಈ ಹಾರ್ಮೋನಿನ ದುಷ್ಪರಿಣಾಮಗಳಿಂದ ನಿಮ್ಗೆ ಒಂದು ರಿಸಲ್ಟ್ ಸಿಗುತ್ತೆ. ಎರಡನೇದು, ಆಫ್ಟರ್ ಕ್ಲೆನ್ಸಿಂಗ್ ಸ್ಟಾರ್ಟ್ ಯೂಸಿಂಗ್ ಐ ಕೇರ್. ಸೊ ನಿಮ್ಮ ಬಾಡಿಗೆ ಐ ಕೇರ್ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಇದು ನ್ಯಾಚುರಲ್ ಆಗಿರೋದ್ರಿಂದ ಇದರಲ್ಲಿ ಇಟ್ ಇಸ್ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್ ಫಸ್ಟ್ ಥಿಂಗ್. ಸೊ ನಿಮ್ಗೆ ಅದು ಒಳಗಡೆ ಹೋಗ್ಬೇಕು. ಅಂಡ್ ಆಂಟಿ ಇನ್ಫ್ಲಮೇಟರಿ ಶಲ್ಲಕ್ಕಿ ಇದೆ, ನಾನು ಹೇಳಿದೀನಿ ಆಂಟಿ ಇನ್ಫ್ಲಮೇಟರಿ, ಎನಿ ಇನ್ಫ್ಲಮೇಟರಿ ಪ್ರಾಸೆಸ್. ಓವೆರೀಸ್ ನಲ್ಲಿ ಏನೋ ಸಮಸ್ಯೆ ಇದೆ ಅಂತ ಹೇಳಿದ್ರಿ, ಓವೆರಿ ಸಮಸ್ಯೆಯನ್ನು ಟಾರ್ಗೆಟ್ ಮಾಡ್ಲಿಕ್ಕೆ ತಿರ್ಗಾ ನಮ್ಮಲ್ಲಿ ಶತಾವರಿ ಇದೆ ಮತ್ತೆ ಅರಿಶಿನ ಇದೆ. ಇವೆರಡು ಇಮ್ಯುನಿಟಿನ ಇಂಪ್ರೂವ್ ಮಾಡುತ್ತೆ. ಮತ್ತೆ ಶತಾವರಿ ಮೆನ್ಸ್ಟ್ರಲ್ ಸೈಕಲ್, ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್, ಆ ಸ್ತ್ರೀಗೆ ಸಂಬಂಧಪಟ್ಟಿರುವಂತಹ ಈ ಆರ್ಗನ್ಸ್ ನ ಹೆಲ್ತ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಶತಾವರಿ ಇದೆ. ಸೊ ಶೋಧನಾ ಮಾಡ್ಕೊಂಡು ನೀವು ಈ ಐ ಕೇರ್ ನ ಯೂಸ್ ಮಾಡ್ಕೊಂತ ಬನ್ನಿ, ನಿಮ್ಗೆ 100% ರಿಸಲ್ಟ್ ಸಿಗುತ್ತೆ. ಇನ್ ಕೇಸ್ ಪಾಲಿಪ್ ಸೈಜ್ ಅಥವಾ ಏನಾದ್ರು ಸಿಸ್ಟ್ ಸೈಜ್ ದೊಡ್ಡದಿದ್ರೆ ಯು ನೀಡ್ ಟು ಗೋ ಫಾರ್ ಅ ಸರ್ಜರಿ ಮಾಡಿಸ್ಲೇಬೇಕು ಬಿಕಾಸ್ ನಥಿಂಗ್ ಕ್ಯಾನ್ ಡೂ ವಂಡರ್ಸ್. ಸರ್ಜರಿ ಆದ ನಂತರ ಸೊಲ್ಯೂಷನ್ ನಿಮ್ಗೆ ಆಗೋದಿಲ್ಲ, ತಿರ್ಗಾ ರಿಕರ್ ಆಗುತ್ತೆ. ರಿಕರ್ ಆಗಬಾರ್ದು ಅಂತ ಇದ್ದಾಗ ಯು ವಿಲ್ ಹ್ಯಾವ್ ಟು ಕಮ್ ಟು ಐ ಕೇರ್ ಅಂಡ್ ಸ್ಟಾರ್ಟ್ ಯೂಸಿಂಗ್ ಐ ಕೇರ್ so that it doesn't recur. Okay, thank you. One more question, sir. I'm suffering from hair fall after delivery. Yeah, again hair health bandaga nan helde. So this also has its importance in maintenance of bones, everything. So again hair bandaganu kuda ನಿಮ್ಮ ಹೇರ್ ಹೆಲ್ತ್ ನ ಕೂಡ ಇದು ಮೇಂಟೈನ್ ಮಾಡುತ್ತೆ. ಯಾಕೆ ಅಂದ್ರೆ ಹೇರ್ ಫಾಲ್ ಆಗ್ಲಿಕ್ಕೆ ಏನ್ ಕಾರಣ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಡಿಪ್ರೆಷನ್, ಆಂಗ್ಸೈಟಿ ಡಿಸಾರ್ಡರ್ಸ್ ಆಗಿರ್ಬೋದು, ಇಂಪ್ರಾಪರ್ ಈಟಿಂಗ್ ಹ್ಯಾಬಿಟ್ಸ್ ಆಗಿರ್ಬೋದು, ನಿಮ್ಗೆ ಸರಿಯಾದ ನರಿಶ್ಮೆಂಟ್, ನ್ಯೂಟ್ರಿಯೆಂಟ್ ಸಿಗದೆ ಇರಬಹುದು. ಸೊ ನಮ್ಗೆ ಈ ಎಲ್ಲ ಸಮಸ್ಯೆಗಳನ್ನು ಅಡ್ರೆಸ್ ಮಾಡ್ಲಿಕ್ಕೆ ಐ ಕೇರ್ ಅಂತ ಒಂದು ಪ್ರಾಡಕ್ಟ್ ಇದೆ ವಿಚ್ ಇಸ್ 100% ಸೇಫ್, natural, and it has got all the essential vitamins, iron, calcium, minerals which are required. So you can start using this and see the results on your hair fall also. Innond prashne ide sir, can eye care be suggested to a woman suffering from bicarbonate uterus problem? ಬೈಕಾರ್ನುವೇಟ್ ಯೂಟ್ರಸ್ ಇಂದ ಅವ್ರಿಗೆ ಏನ್ ಸಮಸ್ಯೆ ಇದೆ ಅಂತ ಫಸ್ಟ್ ತಿಳ್ಕೊಬೇಕು. ಅವ್ರಿಗೆ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಕಷ್ಟ ಆಗೇ ಆಗುತ್ತೆ ಬೈಕಾರ್ನುವೇಟ್ ಇರೋದ್ರಿಂದ, ಬಟ್ ಇಂಪಾಸಿಬಲ್ ಅಂತೂ ಅಲ್ಲ. ಸಿಂಗಲ್ ಹಾರ್ನ್ ಯೂಟ್ರಸ್ ಇದ್ರೂ ಪ್ರೆಗ್ನೆನ್ಸಿ ಆಗ್ಬಹುದು, ಬಟ್ ಪ್ರೀಟರ್ಮ್ ಬರ್ತ್ಸ್ ಇರುತ್ತೆ. ಅನಾಟಮಿಕಲ್ ಪ್ರಾಬ್ಲಮ್, ಅದು ಒಂದು ರಚನಾತ್ಮಕವಾಗಿ ಸಮಸ್ಯೆ ಇರೋದ್ರಿಂದ ನಾವು ನಮ್ಮ ಸಪ್ಲಿಮೆಂಟ್ ಮೂಲಕ ಅದನ್ನ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಏನಿರೋದು ಮೆಟ್ರೋಪ್ಲಾಸ್ಟಿ ಅಂತ ಹೇಳ್ತೀವಿ. ಆಪರೇಷನ್ ಮಾಡಿಸ್ಬೇಕು. ಆಪರೇಷನ್ ಮಾಡಿ 2 ಹಾರ್ನ್ ನ ಒಂದ್ ಮಾಡ್ಕೊಂಡು ಯೂಟ್ರಸ್ ತರ ಮಾಡ್ಕೊಂಡು ಮಾಡ್ಬೋದು. ಅಥವಾ ಒಂದೇ ಹಾರ್ನ್ ಇಂದ ಪ್ರೆಗ್ನೆನ್ಸಿನ ಪ್ಲಾನ್ ಮಾಡ್ಕೊಂಡು ಅವರು ಸ್ಟ್ರಿಕ್ಟ್ ಸೂಪರ್ವಿಷನ್ ಅಂಡರ್ ಎನ್ ಆಬ್ಸ್ಟೆಟ್ರಿಷಿಯನ್ ಇದ್ರೆ ಅವ್ರಿಗೆ ಡೆಫಿನೆಟ್ಲಿ ಇದು ಹೆಲ್ಪ್ ಆಗುತ್ತೆ. ಆಫ್ಟರ್ ವಿಚ್ ಅವ್ರಿಗೆ ಐ ಕೇರ್ ಮಾಡೋದ್ರಿಂದ ಫರ್ದರ್ ಪ್ರೆಗ್ನೆನ್ಸೀಸ್ಗೆ ಅದು ಹೆಲ್ಪ್ ಆಗ್ತಾ ಇರುತ್ತೆ. ಯಾಕಂದ್ರೆ again this has estrogen. Uterus in a muscle development ge we need good estrogen, so that can be helped through eye care. Okay, thank you sir. Innond prashne ide, can this be taken by pregnant women kodaboda? Right now pregnancy ಮತ್ತೆ lactation ಗೆ ರಿಸರ್ಚ್ ನಡೀತಾ ಇದೆ. ಸೊ ಈಗ at this juncture I would suggest you pregnancy ಮತ್ತೆ lactation ಅನ್ನುವಂತ 1 ವರ್ಷಕ್ಕೆ ಸ್ವಲ್ಪ withheld ಮಾಡಿಟ್ಕೊಳ್ಳೋಣ. ಅದು ಬಿಟ್ಟು you can start using. After 1 year, that is 9 months of pregnancy and 3 months of lactation, you can start advising at least 3 to 6 months lactation alli start ಮಾಡಬಹುದು. We will certainly come very soon and you share the research article on pregnancy and lactation, and ಇನ್ನ ಕಾನ್ಫಿಡೆಂಟ್ ಆಗಿ ನಿಮ್ಗೆ ಕೊಡ್ಲಿಕ್ಕೆ ನಾವು ಇನ್ನ ಕಾನ್ಫಿಡೆನ್ಸ್ ನ ಕೊಡ್ತೀವಿ ನಾವು. So give us little time now. ಇನ್ನೊಂದು ಪ್ರಶ್ನೆ ಇದೆ ಸರ್, can this supplement useful for men also? You have eye pulse, no? So why do you want to go for eye care when you have eye pulse? So let's concentrate more on women. Yar women eye pulse tokota idri, you stop taking eye pulse and start using eye care, because this is mainly curated especially for your body, your constitution. So nimige idrinda help agutte. Eye pulse is definitely a wonder supplement, no doubt in that, but start using eye care so that you will the society, especially the women
population would be benefited. So gents go for eye pulse and ladies start coming to eye care. And below 35 problem ಇರುವವರಿಗೆ ಕೊಡಬಹುದಾ ಅಂತ? Oh, certainly. ನಾನು ಅವಾಗಲೇ ಹೇಳಿದ್ದೀನಿ ನನ್ನ ಪ್ರೆಸೆಂಟೇಷನ್ ಅಲ್ಲೇನೆ, there is no age limit. Once she attains that womanhood, that is menstruation start ಆದಾಗಿಂದ lifelong she can start using eye care. It's absolutely safe. ಇನ್ನೊಂದು ಪ್ರಶ್ನೆ ಇದೆ sir, my mother having brain problem, once she lose 1 liter of blood from nose, can I give this one? ಸಿ, ಏನಕ್ಕೆ ಆಗಿದೆ ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ. ಬ್ರೈನ್ ಪ್ರಾಬ್ಲಮ್ ಅಂದ್ರೆ ಯಾವ ಸಮಸ್ಯೆ ಅಂತ ಗೊತ್ತಾಗ್ಬೇಕಾಗುತ್ತೆ. ಸೊ ಅದನ್ನೆಲ್ಲ ತಗೊಂಡು ನೀವು ಒಂದು ಮಾಡರ್ನ್ ಕನ್ಸಲ್ಟೇಷನ್ ತಗೊಂಡು, ಒಂದು ನಮ್ಮ ಆಯುರ್ವೇದದ ಒಂದು ಕನ್ಸಲ್ಟೇಷನ್ ತಗೊಂಡು ಈ ಐ ಕೇರ್ ನ ಸಪ್ಲಿಮೆಂಟ್ ತರ ಯೂಸ್ ಮಾಡಿ. ಆಲ್ವೇಸ್ ರಿಮೆಂಬರ್, ಯು ಆರ್ ನಾಟ್ ಗಿವಿಂಗ್ ಎನಿ ಮೆಡಿಸಿನ್ ಹಿಯರ್. ಓಕೆ, ಆಲ್ವೇಸ್ ಬಿ ಮೋರ್ straight forward in telling that this is not medicine and we are not registered to give any medicines. First ad nim talenalli irbeku. Ellaru ಏನು ಹೇಳಬೇಕು, we are giving supplements and this is a good supplement. This is a natural supplement which you are giving. ಸೊ ಅವಾಗ ನಿಮ್ಗೆ ಯಾವ ಪ್ರಾಬ್ಲಮ್ಸ್ ಬರೋದಿಲ್ಲ. ಇಲ್ಲಾಂದ್ರೆ ಔಷಧಿ ಅಂತ ಇವ್ರು ಹೇಳಿದ್ರು, ನನ್ಗೆ ಬ್ರೈನ್ ಸಮಸ್ಯೆ ಇತ್ತು, ಔಷಧಿ ತಗೊಳ್ಳಿ ಅಂತ ಕೊಟ್ರು, ಈ ಔಷಧಿ ತಗೊಂಡೆ ಇನ್ನೂ ಜಾಸ್ತಿ ಆಯ್ತು ಅಂತ ನಿಮಗೆ ಬರುತ್ತೆ. ಸೊ ಔಷಧಿ ಅಂತ ಎಲ್ಲೂ ಹೇಳಲಿಕ್ಕೆ ಹೋಗ್ಬೇಡಿ, ಸಪ್ಲಿಮೆಂಟ್ ಬೇಕು. ಸೊ ಸಪ್ಲಿಮೆಂಟ್ ಬಗ್ಗೆ ಅವ್ರಿಗೆ ಎಜುಕೇಟ್ ಮಾಡಿ. ಸಪ್ಲಿಮೆಂಟ್ ಇಸ್ ನಥಿಂಗ್ ಬಟ್ ಅ ಫಾರ್ಮ್ ಆಫ್ ಮೆಡಿಸಿನ್, ಬಟ್ ಬಿ ಮೋರ್ clear by telling it this is a supplement, not a medicine, and this supplement will help you, but don't stop any medicines. Take the medicines under doctor's supervision and use this supplement for much better lifestyle ಅಂತ ಹೇಳ್ಬಿಟ್ಟು ಕೊಡ್ಬೋದು. ಓಕೆ, ಇನ್ನೊಂದು ಪ್ರಶ್ನೆ ಇದೆ ಸರ್. ಮಾನಸಿಕ ಸಮಸ್ಯೆ ಪ್ರಾರಂಭವಾಗುವ ಸಮಯ ಕೆಲವು ವಯಸ್ಸು 15ರಿಂದ 16 ಆಗಿರಬಹುದು. ಆ ಸಮಯದಲ್ಲಿ ಹುಡುಗಿಯರು ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ. ಆದ್ರಿಂದ ಐ ಕೇರ್ ಅನ್ನು 18 ವರ್ಷದಿಂದ ಕಡಿಮೆ ವಯಸ್ಸಿನವರು ಕೊಡಬಹುದಾ? ಕೊಡ್ಬೋದು, ಧಾರಾಳವಾಗಿ ಕೊಡ್ಬೋದು. Okay, thank you sir. And one more question. I have serious back pain and leg pain and headache. I get irritated when people are around me. There is group of people. Why is it, and can I do for that? Yes, you have to take it. I already said that it has shallaki in it, boswellia, which is a very important in controlling all your aches. ಮಂಡಿ ನೋವು, ಸೊಂಟ ನೋವು, ಕೀಳ್ ನೋವು, ತಲೆ ನೋವು, ಪ್ರತಿಯೊಂದು ನೋವಿಗೂ ಹೆಲ್ಪ್ ಮಾಡ್ಲಿಕ್ಕೆ ಅದಿರುತ್ತೆ. ಅಂಡ್ ನಿಮ್ಮ ಸ್ಟ್ರೆಸ್, ಇರಿಟೇಷನ್, ಅಜಿಟೇಷನ್ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ತಗರ ಇದೆ ಇದರಲ್ಲಿ. ಸೊ ದಟ್ ವಿಲ್ ಬ್ಯಾಲೆನ್ಸ್ ಯುವರ್ ಮೂಡ್ ಸ್ವಿಂಗ್ಸ್, ಪ್ರತಿಯೊಂದನ್ನ ಬ್ಯಾಲೆನ್ಸ್ ಮಾಡಿ ನಿಮ್ಮ ಮೆಂಟಲ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ. ಸೊ ಯು ಹ್ಯಾವ್ ಟು ಸ್ಟಾರ್ಟ್ ಯೂಸಿಂಗ್ ಐ ಕೇರ್. Okay, so ಇನ್ನೊಂದು ಕ್ವಶನ್ಸ್ ಇದೆ ಸರ್. ಐ ಆಮ್ ಸಫರಿಂಗ್ ಫ್ರಮ್ ಹೈ ಲೆವೆಲ್ ಆಫ್ IgE. Is eye care helpful to me? Definitely. This is, again, I already said, it is a good immunomodulator. It has a curcumin in it. ಅರಿಶಿನ ಇರೋದ್ರಿಂದ ನಿಮ್ಮ ಎನಿ IgG immunoglobulin ಸಮಸ್ಯೆಗಳಿಗೂ, ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಗಳಿಗೂ this is a wonder drug. Okay, so ಇನ್ನೊಂದು ಇದೆ, a person who is having fertility issues can take eye care sir, already have a medications. Yeah, ಮೆಡಿಕೇಶನ್ ಜೊತೆಗೆ ಇದೊಂದು ಸಪ್ಲಿಮೆಂಟ್ ಕೊಟ್ರೆ ಇನ್ನು ಸ್ಪೀಡ್ ಆಗಿ ನಿಮ್ಮ ರಿಸಲ್ಟ್ಸ್ ನಿಮಗೆ ಕಾಣಿಸುತ್ತೆ. ಫರ್ಟಿಲಿಟಿ ಇಶ್ಯೂ ಯಾಕೆ ಇದೆ, ಏನ್ ಸಮಸ್ಯೆ, ಯಾವ ಕಾರಣ ಅಂತ ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಅದರ ಜೊತೆಗೆ ನೀವು ಈ ಸಪ್ಲಿಮೆಂಟ್ ನ ತಗೊಳ್ಳೇಬೇಕಾಗುತ್ತೆ. ಸಿ, ಇಟ್ ಇಸ್ ಲೈಕ್ ಮೆಡಿಸಿನ್ ತಗೊಳ್ತಾ ಇದ್ದಾಗ ಒಳ್ಳೆ ಆಹಾರವನ್ನು ನೀವು ಸೇವನೆ ಮಾಡ್ಲೇಬೇಕಾಗುತ್ತೆ. ಆ ಒಳ್ಳೆ ಆಹಾರ ನಿಮ್ಗೆ ಎಲ್ಲಿ ಸಿಗುತ್ತೆ? ಈಗಿನ ಲೈಫ್ ಸ್ಟೈಲ್ ಅಲ್ಲಿ ಪ್ರತಿಯೊಂದನ್ನು ಪ್ರೊಸೆಸ್ಡ್ ಆಗಿರೋದ್ರು, ಪ್ರತಿಯೊಂದು ಆರ್ಟಿಫಿಷಿಯಲ್ ಆಗಿರೋದ್ರಿಂದ ನಿಮ್ಮ ಮೆಡಿಸಿನ್ ಕ್ವಾಲಿಟಿನೂ ಅದು ಕಡಿಮೆ ಮಾಡುತ್ತೆ. ಸೊ ವೆನ್ ಯು ಆರ್ ಟೇಕಿಂಗ್ ಸಮಥಿಂಗ್ ವಿಚ್ ಇಸ್ ವೆರಿ ನ್ಯಾಚುರಲ್ ಅಂಡ್ ವಿಚ್ ಇಸ್ ವೆರಿ ರಿಚ್ ಇನ್ everything, then ನಿಮ್ಮ ಮೆಡಿಸಿನ್ ಪ್ರಾಪರ್ಟೀಸ್ ಕೂಡ it will help in giving those properties. So definitely this supplement has to be taken along with your medicines. My daughter is having heavy stomach pain and vomiting during menstrual time, 17 years old. Yeah, PMS nalli this is again beautiful supplement which you have to which I have advised. So you can certainly take this for the before menses ಆಗುವಂತ ಸಮಸ್ಯೆಗಳಿಗೆ. Okay, eye care can be consumed who is suffering under chemotherapy, undergoing chemotherapy. ಕೀಮೋಥೆರಪಿ, ರೇಡಿಯೋಥೆರಪಿ, ಕ್ಯಾನ್ಸರ್ ಪೇಷಂಟ್ಸ್ ಗೆ ಧಾರಾಳವಾಗಿ ನೀವು ಐ ಕೇರ್ ನ ಅಡ್ವೈಸ್ ಮಾಡಿ. ಅಂಡ್ ಮಾಡೋದ್ಕಿಂತ ಯು ಟೆಲ್ ದೆಮ್, ಬಿಕಾಸ್ ದಟ್ ವಿಲ್ ಡೆಫಿನೆಟ್ಲಿ ಇಂಪ್ರೂವ್ ದಿ ಕ್ವಾಲಿಟಿ ಆಫ್ ಲೈಫ್. ಸಿ, ಕ್ಯಾನ್ಸರ್ ಪೇಷಂಟ್ಸ್ ನಲ್ಲಿ ನಮ್ಗೇನು
ವಿ ನೋ ದಟ್ ಏನಾಗುತ್ತೆ ಅಂತ, ಬಟ್ ಅವರ ಲೈಫ್ ಕ್ವಾಲಿಟಿನ ಇಂಪ್ರೂವೈಸ್ ಮಾಡಬೇಕು, ಅವ್ರಿಗೆ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಇದನ್ನೆಲ್ಲ ಕಡಿಮೆ ಮಾಡಬೇಕು, ಪೇನ್ ನ ಕಡಿಮೆ ಮಾಡಬೇಕು. ಅದಕ್ಕೆ ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ಐ ಕೇರ್. ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಇನ್ ಇಂಪ್ರೂವೈಸಿಂಗ್ ದರ್ ಕ್ವಾಲಿಟಿ ಆಫ್ ಲೈಫ್. Okay. After abortion, woman, can I take eye Yes, care? you have to take eye care. Again, it is related with your hormones and it is related with your menstrual cycle. You have to take eye care. Okay, 7-year girl, she's suffering from brain tumor and it was operated. Can I take eye care? I guess pediatric case ಆಗಿರೋದ್ರಿಂದ let's not suggest anything. 7 years ಆಗಿರೋದ್ರಿಂದ. So my concept is after 12 or after menses. So I don't want to comment on that pediatric. Okay. Psoriasis a problem with that. Psoriasis again a skin disease. So this has rich antioxidants, anti-inflammatory, everything. So this is safely and very effectively it works on all such conditions. Eye care use ಮಾಡಿದ್ಮೇಲೆ weight increase ಆಗ್ಬೋದಾ? ಐ ಕೇರ್ ವೆಯ್ಟ್ ಇನ್ಕ್ರೀಸ್ ಆಗ್ಬೋದು ಅಂತ ಹೇಳಿದ್ರೆ, ತುಂಬಾ ಸಣ್ಣ ಇರೋರು ಇದ್ರೆ ನಿಮ್ಗೆ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ ಇದರಿಂದ. ಸೊ ನಿಮ್ಮ ಏನ್ ವೆಯ್ಟ್ ಆಪ್ಟಿಮಮ್ ವೆಯ್ಟ್ ಇದೆ ಅದನ್ನ ಮೇಂಟೈನ್ ಮಾಡ್ಬೋದು. ಇದು ನಿಮ್ಗೆ ಡೈರೆಕ್ಟ್ ಆಗಿ ವೆಯ್ಟ್ ಇನ್ಕ್ರೀಸ್ ಮಾಡುವಂತ ಡ್ರಗ್ ಸಪ್ಲಿಮೆಂಟ್ ಅಲ್ಲ ಇದು. ಸೊ ನಿಮ್ಗೆ ದೇಹದಲ್ಲಿ ಆಗುವಂತ ಎಲ್ಲ ಕ್ರಿಯೆಗಳನ್ನ ಇದು ಆರೋಗ್ಯಕರವಾಗಿ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ. ಸೊ ನಿಮ್ಗೆ ಏನ್ ಆಹಾರ ಶಕ್ತಿ ಇದೆ, ಆ ಆಹಾರ ಶಕ್ತಿಯಲ್ಲಿ ಅಬ್ಸಾರ್ಪ್ಷನ್ ಕೆಪಾಸಿಟಿ ಅಕಸ್ಮಾತ್ ನಿಮ್ಮಲ್ಲಿ ಸಮಸ್ಯೆ ಇದ್ಬಿಟ್ಟು ತುಂಬಾ ಲೀನ್ ಆಗಿರುವಂತದ್ದಾಗಿದ್ರೆ, ಆ ಅಬ್ಸಾರ್ಪ್ಷನ್ ಕೆಪಾಸಿಟಿನ ಇಂಪ್ರೂವ್ ಮಾಡ್ಲಿಕ್ಕೆ ಬೇರೆ ಕಾಂಪೌಂಡ್ಸ್ ಇದೆ ಇದರಲ್ಲಿ ತ್ರಿಫಲ ಇದೆ, ತ್ರಿಕಟು ಇದೆ, ಸುಮಾರು ಹಲವಾರು ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಅದರ ಬಗ್ಗೆ ನಾನು ಮಾತಾಡಿಲ್ಲ. ಸೊ ಆ ಇಂಗ್ರೀಡಿಯೆಂಟ್ಸ್ ಇಂದ ನಿಮ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಸೊ ಬಲ್ಕಿ ಯೂಟ್ರಸ್ ಗೆ ಐ ಕೇರ್ ನಿಂದ ಹೆಲ್ಪ್ ಆಗುತ್ತಾ? ಎಸ್ ಸರ್ಟನ್ಲಿ ಹೆಲ್ಪ್ ಆಗುತ್ತೆ. ಬಲ್ಕಿ ಯೂಟ್ರಸ್ ಕಂಡೀಷನ್ ಅಲ್ಲಿ ಸ್ಟಾರ್ಟ್ advising them to take eye care. After dengue there is a lots of hair fall. Eye care work ಆಗುತ್ತಾ? ಖಂಡಿತ ವರ್ಕ್ ಆಗುತ್ತೆ. ನಾನು ಹೇಳ್ದಂಗೆನೆ it improves your immunity. Once your immunity is improved, ಪ್ರತಿಯೊಂದರ ಮೇಲೂ ಇದರ ಕಾರ್ಯಗಳಿರುತ್ತೆ. ಸೊ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಇನ್ನೊಂದು ಕ್ವೆಶ್ಚನ್ ಇದೆ, ಕಂಪಲ್ಸರಿ ಆಗಿ 2 ಟೈಮ್ ಪರ್ ಡೇ ತಗೋಬೇಕಾ? ಹೌದು, ತಗೊಳ್ಬೇಕು. ಇಟ್ ಇಸ್ ವೆರಿ ಕಂಪಲ್ಸರಿ. ಇನಿಷಿಯಲಿ ವೆನ್ ಯು ಸ್ಟಾರ್ಟ್ ಇಟ್ ಅಟ್ ಲೀಸ್ಟ್ ಫಾರ್ 6 months ತಗೋಬೇಕಾಗುತ್ತೆ ಆ ತರ. And seedling fibroid in the posterior wall of uterus, endometrial hyperemesis, will eye care work? Oh, definitely. Again, I said it has phytoestrogens in it. ಸೊ ನಿಮ್ಮ ಫೈಬ್ರಾಯ್ಡ್ಸ್ಗೆ ಹೆಲ್ಪ್ ಆಗುತ್ತೆ. ಬಟ್ ಫೈಬ್ರಾಯ್ಡಿನ ಸೈಜ್ ಗೊತ್ತಾಗಬೇಕಾಗುತ್ತೆ. ಆ ಫೈಬ್ರಾಯ್ಡ್ಗೆ ನೀವು ಒಂದು ಮೆಡಿಸಿನ್ ತಗೊಳ್ಬೇಕಾಗಬಹುದು. ಆ ಒಂದು ಗೈನಕಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ಯಾವ ಮೆಡಿಸಿನ್ ತಗೊಂಡ್ಬಿಟ್ಟು ಆ ಮೆಡಿಸಿನ್ ಮೇಲೆ ನೀವು ಈ ಸಪ್ಲಿಮೆಂಟ್ ತಗೊಂಡಾಗ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅಂಡ್ ಫೈಬ್ರಾಯ್ಡ್ ಇಸ್ ಅ ಕಂಡೀಷನ್ ವೇರ್ ಇಟ್ ರೆಕರ್ಸ್ ಅಗೇನ್ ಅಂಡ್ ಅಗೇನ್. ನಿಮ್ಗೆ ರೆಕರೆನ್ಸ್ ಬೇಡ ಅಂತ ಹೇಳಿದ್ರೆ, ತಿರ್ಗಾ ಆಗಿ ಅದರಿಂದ ಸಮಸ್ಯೆ ಆಗಬಾರ್ದು ಅಂದ್ರೆ, you will have to come back to eye care and start taking it so that there is no much recurrence of it. Okay. ಇನ್ನೊಂದು ಕ್ವೆಶ್ಚನ್ಸ್ ಇದೆ, ಕಂಪ್ಲೀಟ್ಲಿ ಒಬ್ಬ ಲೇಡಿಗೆ ಕಂಪ್ಲೀಟ್ಲಿ ಹೇರ್ ಫಾಲ್ ಆಗಿದೆ, ಸೊ ಅವ್ರಿಗೆ ಐ ಕೇರ್ ವರ್ಕ್ ಆಗುತ್ತೆ? ಐ ಸೆಡ್ ಅಗೇನ್, ಯುನೋ ಅನಾಟಮಿಕಲಿ ಏನಾದ್ರು ಆದ್ರೆ ರಚನಾತ್ಮಕವಾಗಿ ಮಾಡ್ಲಿಕ್ಕೆ ಕಷ್ಟ ಎಲ್ಲೂ ಇಲ್ಲ. ಈ ಎನಿ ಮೆಡಿಸಿನ್ ಅಲ್ಲೂ ಹೆಲ್ಪ್ ಆಗ್ಲಿಕ್ಕಿಲ್ಲ ಅದು. ಬಟ್ ಆಗದೆ ಇರೋ ತರ ನಾವು ನೋಡ್ಕೋಬಹುದು ಅಷ್ಟೇ. ಆಲ್ರೆಡಿ ಆಗಿರೋದಕ್ಕೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. Whether it is working for detoxification? Certainly, it has so much of antioxidants in it. It is a source of detoxification for everybody. Cyst problem ಗೆ eye care help ಆಗುತ್ತಾ? Certainly help ಆಗುತ್ತೆ. cyst problems ಗೆ, polycystic ovarian syndrome ಗೆ ಮೇನ್ ಆಗಿ ಇದು ಹೆಲ್ಪ್ ಆಗುತ್ತೆ ಅಂತಾನು ಹೇಳಿದ್ದೆ. ಸೊ ಎನಿ cyst problems ಇದ್ರೂ this will help. For weak womb, eye care is suggestible? Yeah, for everything, for anything eye care is good. ವುಮೆನ್ ಇನ ಸಮಸ್ಯೆ ಅಂತ ಬಂದಾಗ ನಾನು ಹೇಳ್ದಂಗೆ, ತನ್ನ ಪ್ರತಿಯೊಂದು ಬರೇ ಗೈನಕಾಲಜಿ ರಿಲೇಟೆಡ್ ಅಲ್ಲ, ತಮ್ಮ ಸ್ಕಿನ್, ತಮ್ಮ ಬ್ಯೂಟಿ, ತಮ್ಮ ವೇಟ್, ತಮ್ಮ ಪ್ರತಿಯೊಂದು ಸಮಸ್ಯೆಗೂ, ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸಮಸ್ಯೆ ಇರ್ಬೋದು, ರೆಸ್ಪಿರೇಟರಿ ಸಮಸ್ಯೆ ಇರ್ಬೋದು, ಉಬ್ಬಸ ಇರ್ಬೋದು, ಪ್ರತಿಯೊಂದಕ್ಕೂ ಇದು ತುಂಬಾ ಹೆಲ್ಪ್ ಆಗುತ್ತೆ. ಓಕೆ ಸರ್, ಇಷ್ಟೆಲ್ಲ ಪ್ರಶ್ನೆ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಫಾರ್ ದ ವಂಡರ್ಫುಲ್ ಐ ಕೇರ್ ಪ್ರೆಸೆಂಟೇಷನ್. ಎಕ್ಸಲೆಂಟ್ ಆಗಿತ್ತು. ಸೊ ಸಾಕಷ್ಟು ಜನಕ್ಕೆ, ಸೊ ಎಸ್ಪೆಷಲಿ ಲೇಡೀಸ್ಗೆ, ಸೊ ಒನ್ ಆಫ್ ದ ಅದ್ಭುತವಾದ ಐ ಕೇರ್ ನ ಒಂದು ನೀವು ಟೋಟಲ್ ಎವ್ರಿಥಿಂಗ್, ಈವನ್ ಕ್ವಶನ್ ಆನ್ಸರ್ಗೆ, ಪ್ರತಿಯೊಂದು ಆನ್ಸರ್ಗೆ, ಕ್ವಶನ್ಸ್ಗೆ ಆನ್ಸರ್ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ ಅನ್ನು ಕೂಡ ಕೊಟ್ಟಿದ್ದೀರಾ. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್,
Please put your hands together to once again to congratulate Dr. Shreyas BMS MS from Bangalore. Thank you so much, sir. Thank you so much for your time. Thank you. So ಸ್ನೇಹಿತರೆ, ಸೊ ಆಲ್ರೆಡಿ ನೀವು ಡಾಕ್ಟರ್ ಶ್ರೇಯಸ್ ನಮ್ಮ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲನೇಷನ್ ನೀವು ನೋಡಿದ್ದೀರಿ, ಸಾಕಷ್ಟು ಕ್ವಶನ್ ಅಂಡ್ ಆನ್ಸರ್ಸ್ ಕೂಡ ಅವರು ಆನ್ಸರ್ಸ್ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ನಿಮ್ಗೆಲ್ರಿಗೂ ಕೂಡ ಒಂದು ಕುತೂಹಲ ಇದೆ, ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ಡೆಫಿನೆಟ್ಲಿ ರಿಸಲ್ಟ್ ಬಂದವರು ಇದ್ದಾರಾ? ಸೊ ಡೆಫಿನೆಟ್ಲಿ ನಮ್ಮ ಒಂದು ಕಂಪನಿಯಲ್ಲಿ ಒಂದು ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡಿ ಎಷ್ಟೋ ಜನರಿಗೆ ಈ ಒಂದು ಪ್ರಾಡಕ್ಟ್ ಇಂದ ಹಲವಾರು ಈ ಒಂದು ಅವರ ಒಂದು ಮಹಿಳೆ ಸಂಬಂಧಪಟ್ಟಂತ ಕಾಯಿಲೆಗೆ ಒನ್ ಆಫ್ ದ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಸೊ ಎಲ್ಲರನ್ನು ಕರೀಲಿಕ್ಕೆ ಆಗುದಿಲ್ಲ because of the shortage of time. First of all, I would like to welcome ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ನಮ್ಮ ಜೊತೆ ಇವತ್ತು ನೀಲಾಕ್ಷಿ ಮೇಡಮ್ ಇದ್ದಾರೆ. ಸೊ ಕ್ಯಾನ್ ಯು ಪುಟ್ ನೀಲಾಕ್ಷಿ ಮೇಡಮ್ ದ ಸ್ಪಾಟ್ಲೈಟ್? ನೀಲಾಕ್ಷಿ ಮೇಡಮ್. ಎಸ್ ಸರ್, ನಮಸ್ತೆ. ನಮಸ್ತೆ ಎಲ್ರಿಗೂ ಕೂಡ ನಮಸ್ತೆ. ನಮಸ್ಕಾರ. ನಾನು ಯೂಸ್ ಮಾಡಿದ್ದು ಐ ಕೇರ್ ಅಂತ ಹೇಳಿದ್ರೆ ನನಗೆ ಯೂರಿನರಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿತ್ತು. ಅದಕ್ಕೋಸ್ಕರ ಐ ಕೇರ್ ಲೇಡೀಸ್ಗೆ ಅಂತ ಹೇಳಿ ಮಾಡಿದಕ್ಕೆ ನಾನು ಐ ಕೇರ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದೆ. ವಿದಿನ್ 1 ಬಾಟಲ್ ನಾನು ಯೂಸ್ ಮಾಡುವಾಗ್ಲೇ ನನಗೆ ಯೂರಿನರಿ ಇನ್ಫೆಕ್ಷನ್ ಇದ್ದದ್ದು ಕ್ಲಿಯರ್ ಆಯ್ತು. ಅದಕ್ಕೋಸ್ಕರ ಇಂತ ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದಂತ ಇಂಡಸ್ ಕಂಪನಿಗೆ ನಾನು ಹೃತ್ಪೂರ್ವಕ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಪರ್ಚುನಿಟಿ ಕೊಟ್ಟದಕ್ಕೆ ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ನೀಲಾಕ್ಷಿ ಮೇಡಮ್. ಸೊ ನೆಕ್ಸ್ಟ್ ನಮ್ ಜೊತೆ ಇದ್ದಾರೆ ಅನಿತಾ. There is some network issue, we can go forward. ಓಕೆ, ಸೊ ಇನ್ನೊಬ್ರು ಇದ್ದಾರೆ ನಮ್ ಜೊತೆ ವಿನಯ ರವಿ ಅಂತ. ವಿನಯ ರವಿ. ಓಕೆ, ನೆಕ್ಸ್ಟ್ ಇಸ್ ಸೌಮ್ಯ ಶೆಟ್ಟಿ ಫ್ರಮ್ ಪುಣೆ. ನಮಸ್ತೆ ಮೇಡಮ್. ನಮಸ್ತೆ ಎಲ್ಲರಿಗೂ. ನಾನು ಐ ಕೇರ್ ಯೂಸ್ ಮಾಡಿರೋದು ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಡೆಲಿವರಿ ಆದ್ಮೇಲೆ ನನಗೆ ತುಂಬಾ ಪೀರಿಯಡ್ಸ್ ನಾರ್ಮಲ್ ಬರ್ತಿತ್ತು ಡೇಟ್ ಟು ಡೇಟ್. ಆದ್ರೆ ನನಗೆ ಫಸ್ಟ್ ಡೇ ಆಫ್ ಪೀರಿಯಡ್ಸ್ ತುಂಬಾ ನೋವು ಆಗ್ತಿತ್ತು, ಸಿವಿಯರ್ ಪೇನ್. ಅಂದ್ರೆ ನನ್ಗೆ ಡೆಲಿವರಿ ಪೇನ್ ಹೇಗಾಗ್ತಿತ್ತು ಹಾಗೆ ನಿಂತ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ, ಕುತ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ, ಮಲ್ಕೊಳ್ಲಿಕ್ಕೂ ಆಗ್ತಿರ್ಲಿಲ್ಲ. ತುಂಬಾ ಇರಿಟೇಟ್ ಅನ್ನಿಸ್ತಿತ್ತು, ಕಿರಿಕಿರಿ ಅನ್ನಿಸ್ತಿತ್ತು. ಅಂಡ್ ಸೆಕೆಂಡ್ ಡೇ ನಿಂದ ಪೇನ್ ಇರ್ತಿರ್ಲಿಲ್ಲ, ಆದ್ರೆ ತುಂಬಾ ಹೆವಿ ಬ್ಲೀಡಿಂಗ್, 2 ರಿಂದ 4 ದಿವಸದವರೆಗೆ ಹೆವಿ ಬ್ಲೀಡಿಂಗ್ ಆಗ್ತಿತ್ತು. ಅದಾದ್ಮೇಲೆ ನನಗೆ ತುಂಬಾ ಇನ್ಫೆಕ್ಷನ್ ಆಗ್ತಿತ್ತು. ಹೆವಿ ಬ್ಲೀಡಿಂಗ್ ಆದ್ಮೇಲೆ ಪೀರಿಯಡ್ಸ್ ನಿಂತ ಮೇಲೆ ಇನ್ಫೆಕ್ಷನ್ ಆಗ್ತಿತ್ತು. ಇದಕ್ಕೆಲ್ಲ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಮೊದ್ಲೊಂದ್ಸಲನೂ ಹೋಗಿದ್ದೆ, ಅವಾಗ ಅವರು ನನಗೆ ಮೆಡಿಸಿನ್ ಕೊಟ್ರು. ಅದು ಆ ಟೈಮಿಗೆ ಕ್ಯೂರ್ ಆಯ್ತು. ಬಟ್ ಅದು ಕಂಟಿನ್ಯೂ 2 ವರ್ಷ ನಾನು ಸಫರ್ ಮಾಡಿದ್ದೆ. ಲಾಸ್ಟ್ ಟೈಮ್ ನನಗೆ ಯೂರಿನಲ್ ಇನ್ಫೆಕ್ಷನ್ ಆಗಿತ್ತು. ಅವಾಗ ನಾನು ಮತ್ತೆ ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಅವ್ರು ನನಗೆ ಸೋನೋಗ್ರಫಿ ಮಾಡಿದಾಗ ಸಿಸ್ಟ್ ಆಗಿತ್ತು. ಸಿಸ್ಟ್ ನಿಂದ ಬ್ಲೀಡಿಂಗ್ ಆಗುತ್ತೆ, ಬ್ಲೀಡಿಂಗ್ ನಿಂದ ನಿಮ್ಗೆ ಇನ್ಫೆಕ್ಷನ್ ಆಗ್ತಿದೆ ಅಂದ್ರು. ಅವ್ರು ನನಗೆ 1 ತಿಂಗಳ ಮೆಡಿಸಿನ್ ಕೊಟ್ರು. ಅಂಡ್ ಪ್ಲಸ್ ನಾನು ಅದ್ರ ಜೊತೆಗೆ ನಾನು ಐ ಕೇರ್ ಕೂಡ ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ದೆ. ಮ್ಯಾಜಿಕಲ್ ಅಂದ್ರೆ ನನಗೆ ಫಸ್ಟ್ ಆ ತಿಂಗಳ ನೆಕ್ಸ್ಟ್ ಪೀರಿಯಡ್ಸ್ ನಿಂದ ನನಗೆ ಆ ಬ್ಲೀಡಿಂಗ್ ಅಂಡ್ ನನಗೆ ಆ ಪೇನ್ ತಡೆಯಲಾಗದ ಪೇನ್ ನನಗೆ ಇದ್ದಿರ್ಲಿಲ್ಲ. ಆದ್ರೆ ಸೆಕೆಂಡ್ ಪೀರಿಯಡ್ಸ್ ನಲ್ಲೂ ನನಗೆ ಆ ಪೇನ್ ಇದ್ದಿರ್ಲಿಲ್ಲ. ಅದರಿಂದ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಐ ಕೇರ್ಗೆ ಅಂಡ್ ಇಂಡಸ್ಟ್ರಿಗೆ. ಅಂಡ್ ಥ್ಯಾಂಕ್ಸ್ ಟು ಯು ಟು ಸರ್. ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಶೆಟ್ಟಿ ಫ್ರಮ್ ಪುಣೆ. ಸೊ ಅದೇ ರೀತಿ ನಮ್ ಜೊತೆ ಯಶಸ್ವಿನಿ ರಾಘವೇಂದ್ರ ಇದ್ದಾರೆ. ಎಸ್ ಮೇಡಮ್, ನಮಸ್ತೆ. ನಮಸ್ತೆ ಎಲ್ಲರಿಗೂ. ನಂಗೆ ಲೈಕ್ ಮೋಸ್ಟ್ ವಿಮೆನ್ ಇರೆಗ್ಯುಲರ್ ಪೀರಿಯಡ್ ಮತ್ತು ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ ಇತ್ತು. ಸೊ ತುಂಬಾ ಕಡೆ ಅಲೋಪತಿ ಮದ್ದು ಮಾಡಿದ್ದೇನೆ, ಆಯುರ್ವೇದಿಕ್ ಮೆಡಿಸಿನ್ ಕೂಡ ತಗೊಂಡಿದ್ದೇನೆ. ಬಟ್ ಅನ್ಫಾರ್ಚುನೇಟ್ಲಿ ನಂಗೆ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ ಯಾವ್ದ್ರಲ್ಲೂ ಸಿಕ್ಕಿರ್ಲಿಲ್ಲ. ಸೊ ಲಾಸ್ಟ್ ಮಾರ್ಚ್ ವಿಮೆನ್ಸ್ ಡೇಗೋಸ್ಕರ ನನ್ನ ಹಸ್ಬೆಂಡ್ ನಂಗೆ ಐ ಕೇರ್ ಗಿಫ್ಟ್ ಮಾಡಿದ್ರು. ಸೊ ಇಟ್ ವಾಸ್ ಅ ಪ್ರೈಸ್ಲೆಸ್ ಗಿಫ್ಟ್ ಫಾರ್ ಮೀ. ಲೈಕ್ ಈ ಐ ಕೇರ್ ಅನ್ನು ನಾನು ಅಂದ್ರೆ ಬೆಳಿಗ್ಗೆ ಸಂಜೆ ಕರೆಕ್ಟ್ ಆಗಿ ತಕೊಳ್ಳಿಲ್ಲ, ಡ್ಯೂ ಟು ವರ್ಕ್ ಪ್ರೆಷರ್, ಮಗು ನೋಡ್ಕೊಳ್ಳೋದು ಆ ತರ ನಂಗೆ ಒಮ್ಮೊಮ್ಮೆ ಮರ್ತೋಗ್ಬಿಡ್ತಿತ್ತು. ಬಟ್ ಈವನ್ ದೆನ್ ಆಫ್ಟರ್ ದಟ್ ನೆಕ್ಸ್ಟ್ ಮಂತ್ ನಂಗೆ 28 ಡೇಸ್ಗೆ ಪೀರಿಯಡ್ ಆಯ್ತು. ಲೈಕ್ ಆಫ್ಟರ್ ದಟ್ 6 months ಕಂಟಿನ್ಯೂಸ್ಲಿ 28 ಡೇಸ್ಗೆ ಪೀರಿಯಡ್ ಆಗಿತ್ತು. ಇಟ್ ವಾಸ್ ಲೈಕ್ ಫಸ್ಟ್ ಟೈಮ್ ಇನ್ ಮೈ ಲೈಫ್. ಅಷ್ಟರೊಳಗೆ ಇಟ್ ವಾಸ್ ಲೈಕ್ 48 days, 50 days like that. So it was a miracle product. Thank you Indus Viva for introducing such a wonderful product. Thank you so much for the opportunity. Thank you so much madam. Next ನಮ್ ಜೊತೆ ರೇಖಾ ಫ್ರಮ್ ಮೈಸೂರು. ರೇಖಾ ಫ್ರಮ್ ಮೈಸೂರು. ಓಕೆ, ಸೊ ನೆಕ್ಸ್ಟ್ ನಮ್ ಜೊತೆ ಅನಿತಾ ಪುತ್ರ.
ಅನಿತಾ ಪುತ್ರ ಇದ್ದಾರಾ? ನಮಸ್ತೆ ಸರ್. ಮೇಡಮ್ ನೀವು ಅಲ್ಲಿ ಪಕ್ಕದಲ್ಲಿ ಯಾರಾದ್ರೂ ಇದ್ದಾರಾ? ಅನ್ಮ್ಯೂಟ್ ಮಾಡಿ. ಸರ್ ಸಮ್ ಡಿಸ್ಟರ್ಬೆನ್ಸ್ ಇದೆ. ನವ್ Yes, ಇಟ್ಸ್ sir. ಓಕೆ. We can go forward. ಓಕೆ ಓಕೆ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನಿತಾ ಪುತ್ರಯ್ಯ, ಮಂಗಳೂರಿಂದ ಮಾತಾಡೋದು. ನಾನು ಐಕೇರ್ ಪ್ರಾಡಕ್ಟ್ ಅನ್ನ ಕಂಟಿನ್ಯೂಸ್ಲಿ 4 ಮಂತ್ಸ್ ಯೂಸ್ ಮಾಡಿದೀನಿ. ಯಾಕೆ ಅಂತಂದ್ರೆ ನನ್ಗೆ ಮಗು ಡೆಲಿವರಿ ಆದ್ಮೇಲೆ ನನ್ಗೆ ಏನು ಬಾಡಿಯಲ್ಲಿ ಅಂದ್ರೆ ಬ್ಯಾಕ್ ಪೇನ್ ಹೆವಿ ಜಾಸ್ತಿ ಆಗಿತ್ತು, ಸಿವಿಯರ್ ಬ್ಯಾಕ್ ಪೇನ್ ಇತ್ತು. ಸೊ ಬಾಡಿ ಇದ್ದಕ್ಕಿದ್ದಂಗೆ ವೆಯ್ಟ್ ಜಾಸ್ತಿ ಆಗ್ತಾ ಇತ್ತು, ಕ್ಯಾಲ್ಸಿಯಂ ಕಂಟೆಂಟ್ ಲೋ ಆಗಿ ಮನೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ತುಂಬಾ ತಲೆ ಸುತ್ತಾಗುವಂತದ್ದು, ಊಟ ಸರಿಯಾಗಿ ಸೇರ್ತಾ ಇರ್ಲಿಲ್ಲ. ಸೊ ಹಂಗಾಗಿ ಅದನ್ನ ಕೇಳಿದಾಗ ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಆಗತ್ತೆ, ಅದನ್ನ ಈ ತರ ರಿಸ್ಟ್ರಿಕ್ಷನ್ಸ್ ಹೇಳಿದ್ರು ಇದೇ ತರ ಮಾಡ್ಬೇಕು ಅಂತ. ಬಟ್ ಏನೇ ಮಾಡಿದ್ರು ಕೂಡ, ಯಾವ್ದನ್ನ ಯೂಸ್ ಮಾಡಿದ್ರು ಕೂಡ ಅದು ಬ್ಯಾಲೆನ್ಸ್ ಆಗ್ಲಿಲ್ಲ. ಬಟ್ ಐಕೇರ್ ನ ಕಂಟಿನ್ಯೂಸ್ಲಿ ಯೂಸ್ ಮಾಡಿದ್ಮೇಲೆ ಸೊ ನನಗಿದ್ದಂತ ಈಗ ಲೇಡೀಸ್ ರಿಲೇಟೆಡ್ ಏನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಆ ಪ್ರಾಬ್ಲಮ್ ಎಲ್ಲ ಪೂರ್ತಿ ಕಡಿಮೆ ಆಯ್ತು. ಇರ್ರೆಗ್ಯುಲರ್ ಪೀರಿಯಡ್ ಪ್ರಾಬ್ಲಮ್ ಇತ್ತು, ಅದು ಸರಿ ಹೋಯ್ತು. ಬ್ಯಾಕ್ ಪೇನ್, ಸಿವಿಯರ್ ಬ್ಯಾಕ್ ಪೇನ್ ಇದ್ದಿದ್ದು ಕ್ಲಿಯರ್ ಆಯ್ತು. ಸೊ ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ ಇತ್ತು, ಅದು ಕೂಡ ಕ್ಲಿಯರ್ ಆಯ್ತು. ಸೊ ಅದ್ರ ಜೊತೆಗೆ ಏನು ಸ್ಟ್ರೆಸ್ ಇತ್ತು, ಮನೆ ಕೆಲಸ ಮಾಡ್ಬೇಕಾದ್ರೆ ಏನ್ ಸುಸ್ತಾಗ್ತಿತ್ತು, ಇವಾಗ ಆ ತರ ಯಾವ್ದೇ ತರ ಸುಸ್ತಾಗೋದಿಲ್ಲ, ತುಂಬಾ ಹೆಲ್ದಿ ಆಗಿದ್ದೀನಿ. ಅದ್ರ ಜೊತೆಗೆ ಏನಂತಂದ್ರೆ ಐಕೇರ್ ನ ಯೂಸ್ ಮಾಡ್ತಾ ಡೇ ಬೈ ಡೇ ನನ್ನ ಫೇಸ್ ಅಲ್ಲಿ ಇರೋ ಸ್ಕಿನ್ ಅದೇನು ಗ್ಲೋ ಆಗ್ತಾ ಬಂತು. ತುಂಬಾ ಚೆನ್ನಾಗಿ ಗ್ಲೋ ಆಗ್ಲಿಕ್ಕೆ ಶುರುವಾಯ್ತು, ಶೈನಿಂಗ್ ಆಗ್ಲಿಕ್ಕೆ ಶುರುವಾಯ್ತು. ಸೊ ಅದು ತುಂಬಾನೇ ಖುಷಿ ಕೊಡ್ತು ನನ್ಗೆ. ಥ್ಯಾಂಕ್ ಯು ಇಂಡಸ್ ವಿವಾ ಕಂಪನಿಗೆ ಇಂತ ಒಂದು ಒಳ್ಳೆ ಪ್ರಾಡಕ್ಟ್ ನ ಹೆಣ್ಮಕ್ಳಿಗೆ ಸಜೆಸ್ಟ್ ಮಾಡಿದಕ್ಕೆ. ಥ್ಯಾಂಕ್ ಯು ಇಂಡಸ್ ವಿವಾ ಅಂಡ್ ಥ್ಯಾಂಕ್ ಯು ಫಾರ್ ಶೇರಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ಅದೇ ರೀತಿ ನಮ್ ಜೊತೆ ಸಪ್ನಾ ಇದ್ದಾರೆ ಫ್ರಮ್ ಕಾರ್ಕಳ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಎಸ್ ಕೇಳಿಸ್ತಾ ಇದೆ ಮೇಡಮ್, ಮಾತಾಡಿ. ಸರ್ ನಂಗೆ ಐ ಕೇರ್ ನನ್ಗೆ ಈಗ ಒಂದು 15 ದಿವಸ ಆಯ್ತು ಸರ್ ಐ ಕೇರ್ ಯೂಸ್ ಮಾಡಿ. ಯಾಕೆಂದ್ರೆ ಫಸ್ಟ್ ಒಂದು ಬಾಟ್ಲ್ ಯೂಸ್ ಮಾಡಿದ್ದೆ, ನಂಗೆ ಅದು ಪೀರಿಯಡ್ಸ್ ಇದ್ದು ಪ್ರಾಬ್ಲಮ್ ತುಂಬಾ ನಂಗೆ ಇದಾಗ್ತಾ ಇತ್ತು. ಯಾಕೆಂದ್ರೆ ನಂಗೆ 3 ಅಬೋರ್ಷನ್ ಎಲ್ಲ ಆದ್ಮೇಲೆ ಹಾಗೆ ನಂಗೆ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗ್ತದೆ, ಶುಗರ್ ಎಲ್ಲ ಇದ್ದದ್ರಿಂದ ಹೇಳಿದ್ರು ಡಾಕ್ಟರ್. ಆಮೇಲೆ ಐ ಕೇರ್ ಇದು ಒಂದು ಬಾಟ್ಲ್ ಯೂಸ್ ಮಾಡಿ ಈಗ ಅಂದ್ರೆ ಗ್ಯಾಪ್ ಕೊಟ್ಟಿದ್ದೆ. ಈಗ ನಾನು ಪುನಃ 15 ಡೇಸ್ ಇಂದ ಪುನಃ ಸ್ಟಾರ್ಟ್ ಮಾಡಿದೆ. ನಂಗೆ ಕರೆಕ್ಟ್ ಆಯ್ತು ಸರ್, ಈಗ ಪೀರಿಯಡ್ಸ್ ಇದು ಪ್ರಾಬ್ಲಮ್ ಕರೆಕ್ಟ್ ಆಯ್ತು. ಆಮೇಲೆ ನಂಗೆ ಸ್ಟ್ರೆಸ್ ಅಂದ್ರೆ ಬ್ಯಾಕ್ ಪೇನ್ ಎಲ್ಲ ಇರ್ತಿತ್ತು, ಅದು ಕಮ್ಮಿ ಆಗಿದೆ. ಮತ್ತೆ ನಿದ್ರೆ ಬರ್ತಾ ಇರ್ಲಿಲ್ಲ ಕರೆಕ್ಟ್ ಆಗಿ, ಅದು ಕರೆಕ್ಟ್ ಆಗಿದೆ. ಹಾಗೆ ನಂಗೆ ಮತ್ತೆ ನನ್ನ ಅಮ್ಮನಿಗೆ ಸರ್ ಒಳ್ಳೆ ರಿಸಲ್ಟ್ ಬಂದಿದೆ. ಯಾಕೆಂದ್ರೆ ಅವರಿಗೆ ತುಂಬಾ ಅಂದ್ರೆ ಅವರಿಗೆ 30 years ಇಂದ ಜಾಯಿಂಟ್ ಪೇನ್ ಎಲ್ಲ ಇತ್ತು. ಜಾಯಿಂಟ್ ಪೇನ್ ಇಂದ ಅಂದ್ರೆ ಅವ್ರು ತುಂಬಾ ಸಫರ್ ಆಗಿದ್ರು, ತುಂಬಾ ಮೆಡಿಸಿನ್ಸ್ ಮತ್ತೆ ಈಗ ಆಪರೇಷನ್ಸ್ ಎಲ್ಲ ಆಗಿತ್ತು. ಆದ್ರೆ ಅವರಿಗೆ ಮೆಡಿಸಿನ್ ಜಾಸ್ತಿ ಆಗಿ ಫುಲ್ ವಾಮಿಟಿಂಗ್ ಆಗ್ತಾ ಇತ್ತು, ಫುಡ್ ಏನು ತಕೊಳ್ಳಿಕ್ಕೆ ಎಸ್ ಸರ್ ನಮಸ್ತೆ. ಹಲೋ, ಥ್ಯಾಂಕ್ ಯು ಸೋ ಮಚ್. ಮಂಜುಳಾ ಶೆಟ್ಟಿ ಮೇಡಮ್. ನಮಸ್ತೆ ಸರ್. ಎಸ್ ನಮಸ್ತೆ, ನನ್ನ ಹೆಸರು ಮಂಜುಳಾ ಅಂತ ಕಾರ್ಕಳದಿಂದ. ಫಸ್ಟ್ ಆಫ್ ಆಲ್ ನಂಗೆ ಹೇಳ್ಬೇಕಂತ ಹೇಳಿದ್ರೆ ತುಂಬಾ ಪ್ರಾಬ್ಲಮ್ ಇತ್ತು ಪೀರಿಯಡ್ಸ್ ಬಗ್ಗೆ. ಅಂದ್ರೆ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇರ್ಲಿಲ್ಲ. 2 ಮಂತ್ 3 ಮಂತ್ ಎಲ್ಲ ಆಗ್ತಾ ಇತ್ತು. ಯಾವಾಗ ನಾನು ಐ ಕೇರ್ ತಕೊಂಡು ಅವಾಗ ನಂಗೆ ಎವ್ರಿ ಮಂತ್, ಇವಾಗ ನಂಗೆ ಮಿರಾಕಲ್ ಆಗಿ ಎವ್ರಿ ಮಂತ್ ಆಗ್ತಾ ಇದೆ. ಅಷ್ಟೇ ಎಲ್ಲ ಹೆವಿ ಬ್ಲೀಡಿಂಗ್ ಇತ್ತು, ಅಂದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ 6-7 ಡೇಸ್. ಎಸ್ ಗೋ ಹೆಡ್ ಮಾತಾಡಿ. ಏನ್ ಪೀರಿಯಡ್ಸ್ ಬ್ಲೀಡಿಂಗ್ ಏನಿತ್ತು ಅದು 6-7 ಡೇಸ್ ತನಕನು ತುಂಬಾನೇ ಹೆವಿ ಬ್ಲೀಡಿಂಗ್ ಇತ್ತು, ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆ ಒಂದು ಬ್ಲೀಡಿಂಗ್ ಪ್ರಾಬ್ಲಮ್ಗೆ ನಾನೇನ್ ಡಾಕ್ಟರ್ ಕನ್ಸಲ್ಟ್ ಮಾಡ್ಬೇಕಂತ ಇದ್ದೆ. ಬಟ್ ಐ ಕೇರ್ ಬಂತು, ಐ ಕೇರ್ ಸಿಕ್ಕಿದಾಗ ನಾನು ಯೂಸ್ ಮಾಡಿದಾಗ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಏನ್ ನಾರ್ಮಲ್ ಆಗಿ ಆಗ್ಬೇಕು ಅದೇ ತರ ಆಗ್ತಾ ಇದೆ. ಅಷ್ಟೇ ಅಲ್ಲ, ಒಂದು ಹೊಟ್ಟೆ ನೋವು ಯಾವ ತರ ಇತ್ತು ಅಂತ ಹೇಳಿದ್ರೆ ಪೀರಿಯಡ್ಸ್ ಗಿಂತ 1 ವೀಕ್ ಮುಂಚೆನೆ ಸ್ಟಾರ್ಟ್ ಆಗ್ತಾ ಇತ್ತು. ಅದು ನಂಗೆ ಎಲ್ಲಿ ಹೋದ್ರು ಕೂಡ ಅದು ಕಿರಿಕಿರಿ ತಡೋಕ್ ಆಗ್ತಾ ಇರ್ಲಿಲ್ಲ. ಬಟ್ ಇವಾಗ ಏನು ಲೈಟ್ ಆಗಿ ಅಂದ್ರೆ ಏನು ಆಗ್ಬೇಕು ಅಷ್ಟೇ ಆಗ್ತಾ ಇದೆ. ಅಷ್ಟೇ ಅಲ್ಲ, ನಂಗೆ ಇನ್ನೊಂದು ಅಂತ ಹೇಳಿದ್ರೆ ತುಂಬಾ ಅಂದ್ರೆ ಮೆಚುರಿಟಿ ಬಂದಾಗಿಂದ ಅದು ಸ್ತನ ಪೇನ್ ತುಂಬಾ ಬರ್ತಾ ಇತ್ತು ಪೀರಿಯಡ್ಸ್ ಗಿಂತ ಮುಂಚೆ 1 ವೀಕ್ ಮುಂಚೆ. ಬಟ್ ಇವಾಗ ಮಿರಾಕಲ್ ಆಗಿ ನಂಗೆ ಇಷ್ಟವರೆಗೆ ಬರದ ರಿಸಲ್ಟ್ ಈ ಐ ಕೇರ್ ಇಂದ ಬಂದಿದೆ. ಇವಾಗ ನಾರ್ಮಲ್ ಆಗಿ ಇದೀನಿ, ಅಂದ್ರೆ ನಾರ್ಮಲ್ ಆಗಿ ಏನ್ ಆಗಿರ್ಬೇಕು ಅದೇ ತರ, ಅಂದ್ರೆ ಸ್ತನ ಪೇನ್ ಕೂಡ ತುಂಬಾ ಕಮ್ಮಿ ಆಗಿದೆ. ಇಂತ ಒಂದು ವಂಡರ್ಫುಲ್ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಶೆಟ್ಟಿ ಮೇಡಮ್, ವಂಡರ್ಫುಲ್ ರಿಸಲ್ಟ್. ಸೊ ಅದೇ ಸ್ನೇಹಿತರೆ, ನೀವು ನೋಡಿದ್ರಲ್ಲ, ಸಾಕಷ್ಟು ಜನ ಈ ಒಂದು ಐಪಲ್ಸ್ ಅನ್ನು ಯೂಸ್ ಮಾಡಿ ಅದ್ಭುತವಾದ ಒಂದು ರಿಸಲ್ಟ್ ಇವತ್ತು ನಿಮ್ಮ ಕಣ್ಣ ಮುಂದೆ ಅವರು ನಿಮ್ ಜೊತೆ ಇವತ್ತು ಶೇರ್ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಇವತ್ತು ಆಲ್ರೆಡಿ ನಮ್ಮ ಕಂಪನಿ ಒಂದು ಐ ಕೇರ್ ಒನ್ ಆಫ್ ದ ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಆಗಿದೆ. ಎಷ್ಟೋ ಜನರಿಗೆ ಇದೊಂದು ಅಮೃತ ಸಿಕ್ಕಿದಾಗೆ, ಮಹಿಳೆಯರಿಗೆ, ಎಸ್ಪೆಷಲಿ ಮಹಿಳೆಯರಿಗೆ.
ಸೊ ಹಾಗೆ ಸ್ನೇಹಿತರೆ, ಸೊ ನೀವು ಯೂಸ್ ಮಾಡಿ. ಸೊ ಅದೇ ರೀತಿ ಈ ಪ್ರಾಡಕ್ಟ್ ಸೊ ನಿಮಗೆ ಬೇಕಾದ್ರೆ ನಿಮ್ಮನ್ನು ಕರ್ಕೊಂಡು ಬಂದವ್ರು ಯಾರು ನಿಮ್ ಜೊತೆ ಅವ್ರ ಹತ್ರ ಹೋಗಿ ಸೊ ಇಮಿಡಿಯೇಟ್ ಇವತ್ತೇ ನಿಮ್ಗೆ ಎಷ್ಟು ಬಾಟಲ್ ಐ ಕೇರ್ ಬೇಕು ಇವತ್ತೇ ಆರ್ಡರ್ ಹಾಕಿ ಹೆಲ್ದಿಯಾಗಿ ಸೊ ಇನ್ನು ಮುಂದೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ಸೊ ನಿಮ್ಮ ಒಂದು ಲೈಫ್ ಅನ್ನು ಎಂಜಾಯ್ ಮಾಡ್ತಾ ಖುಷಿಯಿಂದ ಇರಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಜಾಯ್ನಿಂಗ್ ಅಸ್. ಸೊ ಬಂದಿರುವಂತ ಎಲ್ರಿಗೂ ಕೂಡ ಸೊ ಒನ್ಸ್ ಅಗೇನ್ ನಮ್ಮ ಕಂಪನಿಯ ವೈಬ್ರೆಂಟ್ ವಿವಾ ಎಜುಕೇಶನ್ ಸಿಸ್ಟಮ್ ಅದೇ ರೀತಿ ಇಂಡಸ್ ವಿವಾ ಹೆಲ್ತ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಮುಖಾಂತರ ಸೊ ಎಲ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಅಂಡ್ ಸ್ಮಾಲ್ ನೋಟ್, ಸೊ ನಮ್ಮ ಕಂಪನಿಯ ಡಿಸ್ಟ್ರಿಬ್ಯೂಟರ್ಸ್ ಗೆ ಒನ್ಸ್ ಅಗೇನ್ ಯು ಹ್ಯಾವ್ 10 minutes ಬಿಟ್ಟು ಇದೇ ಲಿಂಕ್ ಅಲ್ಲಿ ಯು ಹ್ಯಾವ್ ವಂಡರ್ಫುಲ್ ಸೆಷನ್ ದಟ್ ಈಸ್ ರಿಟೇಲಿಂಗ್ ಅಂಡ್ ಇಟ್ ಇಸ್ ಕಂಡಕ್ಟೆಡ್ ಬೈ the one of the specialist, that is Royal Black Diamond Ambassador Prem sir, on the how to do retailing. So after 10 minutes. So wish you all the best.